ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫಾದರ್ ಪೀಟರ್. RMC ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹೊಸದಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಹೊಂಗಿರನ ಮನಸ್ಸಿನ ಕತ್ತಲೆಗೊಂದು ಭರವಸೆಯ ಬೆಳಕು. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಆದರೆ ನಾವು ಹಲವಾರು ಕಡೆ ಹೋಗ್ತಾ ಇರುವಾಗ ಈ ಮಾನಸಿಕ ಆರೋಗ್ಯದ ಬಗ್ಗೆ ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿ ಈಗ ಈ ಒಂದು ಹೊಸ ವರ್ಷದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ರೀತಿಯ ಪ್ರಜ್ಞೆ, ಒಂದು ಮೆಂಟಲ್ ಅವೇರ್ನೆಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಬೇಕಂತ ಹೇಳಿ ಈ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇಂದು ಇದೇ ಮೊದಲನೆಯ ಸಂಚಿಕೆ. ಇದರಲ್ಲಿ ಯಾವ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೀವಿ ಅಂದರೆ ಫೋನ್ ಅಡಿಕ್ಷನ್. ಅಂದರೆ ಈ ಒಂದು ಫೋನ್ ಯೂಸ್ ಮಾಡೋದ್ರಿಂದ ಆಗುವಂತಹ ಅನಾಹುತಗಳು ಮತ್ತು ಇತ್ಯಾದಿ ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚಿಂತಿಸಲಿದ್ದೇವೆ. ಇಂದು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಡಾಕ್ಟರ್ ಭಾರತಿ ಕುಲಶೇಖರ. ಇವರು ಮೈಸೂರು ಮೂಲದವರು. ಅವರಿಗೆ ಮೊದಲು ನಾವು ನಮಸ್ಕಾರ ಹೇಳಿಬಿಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ರಿಡೆಂಪ್ಟ್ರಿಸ್ ಮೀಡಿಯಾ ಚಾನೆಲ್ಗೆ ನೀವು ಮೊಟ್ಟ ಬಾದಲಿ ಬಂದಿದ್ದೀರಾ, ನಮಗೆಲ್ಲ ತುಂಬ ಸಂತೋಷ. ಪ್ರೇಕ್ಷಿತರೆ, ಡಾಕ್ಟರ್ ಭಾರತಿ ಕುಲಶೇಖರ್ ಬಗ್ಗೆ ಒಂದೆರಡು ಮಾತುಗಳು ನಾನು ಹೇಳಬೇಕಂದ್ರೆ, ಹಲವಾರು ಶಾಲೆಗಳಲ್ಲಿ, ಮೈಸೂರಲ್ಲಿ ಹಲವಾರು ಶಾಲೆಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಇವರು ನೀಡಿರುವಂತಹ ಕೊಡುಗೆ, ಸೇವೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರೋದಾಗಿದೆ. ಪ್ರತ್ಯೇಕವಾಗಿ ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮಾನಸಿಕ ವಿಚಾರಗಳ ಬಗ್ಗೆ ತಿಳಿಸ್ತಾ ನಾವು ಈ ಮೆಂಟಲ್ ಅವೇರ್ನೆಸ್ಸಲ್ಲಿ, ಮೆಂಟಲ್ ಹೆಲ್ತಲ್ಲಿ ಹೇಗೆ ಬೆಳಿಬೇಕು ಎಂಬುದರ ಬಗ್ಗೆ ಅವರು ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಕೂಡ ಅವರು ವಿಶೇಷ ಕೊಡುಗೆಯನ್ನು ಅವ್ರು ನೀಡ್ತಾ ಇದ್ದಾರೆ. ಡೈವರ್ಸ್ ಕೇಸ್ಗಳಿಗೆ ಕೌನ್ಸಿಲಿಂಗ್ ನೀಡ್ತಾ ಹಾಗೂ ತಮ್ಮದೇ ಆದ ಒಂದು ಕ್ಲಿನಿಕ್ ಇಟ್ಟು ಅಲ್ಲಿ ಹಲವಾರು ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ನೀಡ್ತಾ ಇದ್ದಾರೆ. ಇವರು ಒಬ್ಬ ಕೌನ್ಸಿಲರ್ ಹಾಗೂ ಸೈಕಾಲಜಿಸ್ಟ್. ಇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳ್ತಾ ಇರ್ಬೋದು. ನಮಗಂತೂ ತುಂಬ ಸಂತೋಷ, ಇಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡಿರೋರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಆದ್ಮೇಲೆ ಇಂದಿನ ಕಾರ್ಯಕ್ರಮದವೆಡೆಗೆ ನಾವು ಸಾಗೋಣ. ನಾನು ಹೇಳಿದಂತೆ ಇವತ್ತು ನಾವು ಚಿಂತಿಸಲಿರುವಂತಹ, ಮಾತಾಡಲಿರುವಂತಹ ವಿಚಾರ ಸೆಲ್ ಫೋನ್ ಅಡಿಕ್ಷನ್. ಪ್ರತ್ಯೇಕವಾಗಿ ಪೋಷಕರು ತಮ್ಮ ಕುಟುಂಬದಲ್ಲಿ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ಬೋದು. ಅಂದರೆ ನಾವು ಹಲವಾರು ಕಡೆ ಫಾದರ್ಗಳು ಹೋಗುವಾಗ ಪೋಷಕರಿಗೆ ಹೇಳ್ತಾರೆ, ಫಾದರ್ ನಮ್ಮ ಮನೆಯಲ್ಲಿ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ, ಮಕ್ಕಳು ಫೋನ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ, ಇದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಇದೆಯಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಅವರು ಹೇಳ್ತಾಯಿದ್ರು. ಸರಿ, ಆ ಒಂದು ವಿಚಾರ ನೋಡ್ತಾ ಇದ್ದಾಗ ಫೋನ್ ಅಡಿಕ್ಷನ್ ಇದ್ರ ಬಗ್ಗೆ ನಾನು ಹೇಳುವಾಗ ಬೇರೆ ಸ್ವಲ್ಪ ಜನ ತಿಳ್ಕೊಬೋದು ಇದು ನನಗಿಲ್ಲ ಅಂತ. ಆದರೆ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾವೆಲ್ಲರೂ ಒಂದು ಮಾಡೋಣ. ನಿಮ್ಮ ಫೋನ್ ತಗೊಳ್ಳಿ. ಎಲ್ಲರೂ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಗೆ ಹೋಗಿ, ಆ ಸೆಟ್ಟಿಂಗಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ ಅಂತ ನೀವು ಅದು ಕ್ಲಿಕ್ ಮಾಡಿದಾಗ ಇಡೀ ದಿನ ನೀವು ಎಷ್ಟು ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಬಳಸ್ತಾ ಇದ್ದೀರಾ ಅಂತ ನಿಮಗೆ ಅದು ಗೊತ್ತಾಗತ್ತೆ. ಫೋನ್ ತಗೊಳ್ಳಿ, ಸೆಟ್ಟಿಂಗ್ ಹೋಗಿ, ಅದರಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು ದಿನ ನೀವು ಎಷ್ಟು ಫೋನ್ ಯೂಸ್ ಮಾಡ್ತಾ ಇದ್ದೀರ ಅನ್ನೋ ಅಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಇವಾಗ ಏನು ವಿಚಾರ ಅಂದರೆ, ಒಂದು ವೇಳೆ ದಿನದಲ್ಲಿ 4 ಗಂಟೆ ಮೇಲೆ ನೀವು ಫೋನ್ ಯೂಸ್ ಮಾಡ್ತಾ ಇದ್ದರೆ ನಾವು ಇದನ್ನು ಅಡಿಕ್ಷನ್ ಅಂತ ಹೇಳೋಕ್ಕಾಗಲ್ಲ. ನಾವು ಅದ್ರ ಬಗ್ಗೆ ಇನ್ನೂ ನಾವು ಡಾಕ್ಟರ್ ಹತ್ರ ಕೇಳಕ್ಕಿದ್ದೀವಿ. ಆದರೆ ಖಂಡಿತ ಅದು ನಮ್ಮ ಆರೋಗ್ಯಕ್ಕೆ, ಮಾನಸಿಕ ಒಂದು ವಿಚಾರಕ್ಕೆ ಅದು ಒಳ್ಳೆಯದಿಲ್ಲ. ಹಾಗೆಯೇ ಅಲ್ಲಿ ನಿಮಗೆ ಚಾರ್ಟ್ ಇದೆ,
ಆ ಚಾರ್ಟ್ ನಿಮ್ಗೇನು ತೋರಿಸುತ್ತೆ ಅಂದರೆ ಇಡೀ ವಾರ ನೀವು ಆವ್ರೇಜ್ ಆಗಿ ಒಂದು ದಿನಕ್ಕೆ ಎಷ್ಟು ಯೂಸ್ ಮಾಡ್ತಾ ಇರುವಂತಹ ಮಾಹಿತಿ ನಿಮಗೆ ಸಿಗತ್ತೆ. ದಯವಿಟ್ಟು ನಿಮ್ಮ ಫೋನ್ ತಗೊಂಡು ನೀವೇ ಚೆಕ್ ಮಾಡಿ. ಆವಾಗ ಗೊತ್ತಾಗುತ್ತೆ ಇವತ್ತು ನಾವು ಮಾತಾಡಲಿರುವಂಥ ವಿಚಾರ ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಕುಟುಂಬದಲ್ಲಿ ಹೇಗೆ ನಾವು ಈ ಫೋನ್ ಯೂಸ್ ಮಾಡೋದನ್ನು ನಾವು ಬಳಕೆಯನ್ನು ಸರಿಪಡಿಸ್ಕೋಬೋದು ಅನ್ನೋದನ್ನು ನಾವು ಕಲೀಲಿದ್ದೇವೆ. ಈಗ ಇದರಿಂದನೇ ಮೊದಲನೇ ಪ್ರಶ್ನೆ ನಾನು ಮೇಡಮ್ ಹತ್ರ ಕೇಳೋಣ ಅಂತಿದ್ದೀನಿ. ಮೇಡಮ್, ನಿಮ್ಗೇನು ಅನಿಸುತ್ತೆ, ಈ ಟಾಪಿಕ್ ಇಂಪಾರ್ಟೆಂಟಾ? ಈ ಒಂದು ಫೋನ್ ಅಡಿಕ್ಷನ್ ಅಂತ ಎಲ್ಲರೂ ಕರೀತಾರೆ, ಆದರೆ ಅದು ಕರೆಯಂತಿಲ್ಲ. ಆದರೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಮ್ಯಾಮ್? ಎಲ್ಲಕ್ಕಿಂತ ಮೊದಲಿಗೆ ಈ ಚಾನಲ್ ಮೂಲಕ ಈ ವಿಷಯನ ತಗೊಂಡು ನೀವು ಮಾತಾಡ್ತಾ ಇರೋದು ನನಗೂ ಕೂಡ ತುಂಬ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ನಾನು ಇದನ್ನು ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೂ ಮಾತಾಡೋದಕ್ಕೆ ಬದಲು ಇದ್ರ ಮೂಲಕ 100 ಜನ 1000 ಜನಕ್ಕೆ ತಲುಪುತ್ತೆ ಅಂತ ಅನ್ನೋದಾದರೆ ಅದು ನನಗೆ ತುಂಬ ಸಂತೃಪ್ತಿ ತರುವಂಥ ವಿಷಯ. ಆಮೇಲೆ ಅಡಿಕ್ಷನ್ ಅಂತ ಹೇಳಿದ್ರಿ, ಅದು ಎಷ್ಟು ರಿಲವೆಂಟ್ ಟಾಪಿಕ್ ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರೆ, ನಾವು ಒಂದು ಪದ ಉಪಯೋಗಿಸ್ತೇವೆ ಇಂಗ್ಲೀಷ್ನಲ್ಲಿ, ಬಝಿಂಗ್ ವರ್ಡ್ ಅಂತ. ಈ ಸೆಲ್ ಫೋನ್ ಅಡಿಕ್ಷನ್ ಅಂತ ಅನ್ನೋದು ಈಗ ಸದ್ಯಕ್ಕೆ ಬಝಿಂಗ್ ವರ್ಡ್. ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್, ಮಾನಸಿಕ ದೈಹಿಕವಾಗಿ ಆರೋಗ್ಯವನ್ನು ತುಂಬ ಹಾಳು ಮಾಡ್ತಾ ಇರುವಂತಹ ಒಂದು ಅಡಿಕ್ಷನ್. ಮೊದಲಿಗೆ ಅಡಿಕ್ಷನ್ ಅನ್ನೋ ಪದನ ನಾವು ನಿಕೋಟಿನ್ಗೆ, ಆಲ್ಕೋಹಾಲ್ಗೆ, ಡ್ರಗ್ಸ್ಗೆ ಇಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ವಿ. ಇವಾಗ ನಿಮ್ಮ ಪ್ರಶ್ನೆ, ಇದನ್ನು ನಾವು ಸೆಲ್ ಫೋನ್ಗೂ ಉಪಯೋಗಿಸ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ. ನಿಜ ಹೇಳಬೇಕು ಅಂತಂದರೆ, ಈ ಎಜುಕೇಷನಿಸ್ಟ್ ಇರ್ಬೋದು, ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು, ಅಕಾಡೆಮಿಷಿಯನ್ಸು ಎಲ್ಲ ಏನು ಯೋಚನೆ ಮಾಡ್ತಾ ಇದ್ದಾರೆ, ಸೈಂಟಿಸ್ಟ್ ಕೂಡ, ನಾವು ನಿಕೋಟಿನನ್ನು ನೋಡಿದ್ವಿ, ಆಲ್ಕೋಹಾಲ್ ನೋಡಿದ್ವಿ, ಡ್ರಗ್ಸ್ ನೋಡಿದ್ವಿ, ಇದು ಎಲ್ಲದರಿಂದ ನಮ್ಮ ಮಕ್ಕಳನ್ನು ಪಾರು ಮಾಡೋದು ಹೇಗೆ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಕಂಡುಕೊಂಡ್ವಿ. ಆದರೆ ಅದಾದ ಮೇಲೆ ಬಂದಿದೆಯಲ್ಲ, ಇದು ಎಲ್ಲವನ್ನೂ ಓವರ್ಟೇಕ್ ಮಾಡಿ ಮೊದಲನೇ ಜಾಗದಲ್ಲಿ ನಿಂತ್ಕೊಂಡಿದೆ. ಹಾಗಾಗಿ ಅಡಿಕ್ಷನ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲವೇ ಇಲ್ಲ. ಈ ಅಡಿಕ್ಷನ್ ಅನ್ನೋ ಪದ ಇದೆಯಲ್ಲ, ಅದು ಕೆಲವೊಮ್ಮೆ ಜನರಿಕ್ ಟರ್ಮ್ ಕೂಡ ಹೌದು. ನಮ್ಮ ಆಡು ಭಾಷೆನಲ್ಲೂ ಕೂಡ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ನಾನು ಸ್ವೀಟ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಮೂವೀಸ್ಗೆ ಅಡಿಕ್ಟ್ ಮಾಡಿದ್ದೀನಿ, ಈ ಥರ ಎಲ್ಲ ಉಪಯೋಗಿಸ್ತೇವೆ. ಆದರೆ ಕ್ಲಿನಿಕಲಿ ನೀವು ಇದನ್ನು ನೋಡಿದಾಗ ಅಡಿಕ್ಷನ್ ಅಂತ ಅನ್ನೋದು ತುಂಬ ದೀರ್ಘಕಾಲ ಉಪಯೋಗಿಸುವಂಥದ್ದು. ಅದನ್ನು ಅಬ್ಯೂಸ್ ಅಂತ ಕರಿಬೋದು. ಅಬ್ನಾರ್ಮಲ್ ಯೂಸ್ ಆಫ್ ಎನಿಥಿಂಗ್ ಈಸ್ ಅಬ್ಯೂಸ್ ಅಂತ ನಾವು ಹೇಳ್ತೇವೆ. ಸೊ ತುಂಬ ಹೊತ್ತು ಉಪಯೋಗಿಸೋವಂಥದ್ದು. ಮತ್ತು ಒಂದು ಹೊಸ ಪದ ಕಂಡು ಹಿಡಿದಿದ್ದಾರೆ, ನೋಮೋಫೋಬಿಯಾ ಅಂತ ಹೇಳ್ತಾರಂತೆ. ಅದನ್ನು ಮೊಬೈಲನ್ನು ಸ್ವಲ್ಪ ಕಾಲ ಕೂಡ ನನ್ನಿಂದ ಬಿಟ್ಟಿರಲಿಕ್ಕೆ ಆಗದೇ ಇರೋವಂಥದ್ದು, ಮತ್ತು ಹಾಗೆ ಬಿಟ್ಟು ಇದ್ದ ತಕ್ಷಣ ಒಂದು ಭಯ, ಆ್ಯಂಗ್ಸೈಟಿ ಎರಡೂ ಶುರು ಆಗುವಂಥದ್ದು ಈ ನೋಮೋಫೋಬಿಯಾ ಇರೋದು. ಅದ್ರ ಜೊತೆಯಲ್ಲಿ ನಂತರ ಇನ್ನೊಂದು ಪದ ಇದೆ, ಅದಕ್ಕೆ ಟೆಕ್ಸ್ಟ್ರೋಫ್ರೇನಿಯಾ ಅಂತ ಹೇಳ್ತಾರಂತೆ. ಟೆಕ್ಸ್ಟಾಫ್ರೇನಿಯಾ ಆ ತರಹದ್ದು. ಮೆಸೇಜ್ಗಳು ಬರದೇ ಇದ್ದರೆ, ಕಳಿಸದೇ ಇದ್ದರೆ, ಅದು ಹೋಗಿ ರೀಚ್ ಆಗದೇ ಇದ್ದರೆ ಒಂದು ಆತಂಕ. ಅಂದರೆ ಎಲ್ಲ ತರಹದಲ್ಲೂ ನನ್ನ ಮಾನಸಿಕ ಸಮತೋಲನನ ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಡಿಕ್ಷನ್ ಅಂತ ಅನ್ನೋದು ಕೂಡ ತುಂಬ ಚಿಕ್ಕ ಪದ. ನಾ ಹೇಳೋ ಮಾತಿನ ಅರ್ಥ ಏನು ಅಂದರೆ, ಅಡಿಕ್ಷನ್ ಅನ್ನೋದು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದು ಇದ್ದದ್ರಲ್ಲಿ ತುಂಬ ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ, ನಮ್ಮ ಅಡಾಲಸೆಂಟ್ಸ್ಗೆ, ವಯಸ್ಸಿನವ್ರು ಇದ್ದಾರಲ್ಲ, ಅವರಲ್ಲಿ ಇದರ ಬಳಕೆ ತುಂಬ ಜಾಸ್ತಿ ಆಗ್ತಾಯಿದೆ. ಸರ್ವೆ ಪ್ರಕಾರನೇ 44ರಿಂದ ಹೆಚ್ಚು ಕಡಿಮೆ 55% ಅಡಾಲಸೆಂಟ್ಸು ಅಡಿಕ್ಷನ್ ರೇಂಜ್ನಲ್ಲೇ ಇದ್ದಾರೆ. ಎಲ್ಲಿಯವರೆಗೂ ಅಂತ ಹೇಳಿದ್ರೆ, ಅವರನ್ನು ಹಾಸ್ಪಿಟಲೈಸ್ ಮಾಡಿಸಿ ಫಿಸಿಕಲಿ, ದೈಹಿಕವಾಗಿ ಮೊಬೈಲನ್ನು ಅವರ ಕೈಯಿಂದ ತೆಗಿಬೇಕಾದಂಥ ಪರಿಸ್ಥಿತಿಗಳೆಲ್ಲ ಬರ್ತಾ ಇದೆ ಅವಾಗ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ. ಹೌದು. ಯಾಕೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಕೇಸ್ ಇತ್ತು. ಸ್ನಾನ ಮಾಡುವಾಗೂ ಕೂಡ ಮೊಬೈಲನ್ನು ಹೀಗೆ ಹಿಡ್ಕೊಂಡು ಹುಡುಗ ಸ್ನಾನ ಮಾಡ್ತಾ ಇದ್ದ. ಅದನ್ನು ಕೈಯಿಂದ ತೆಗಿಯೋಕ್ಕೆ ಹೋದ ತಕ್ಷಣ ಅಗ್ರೆಸಿವ್ ಆ್ಯಂಡ್ ವೈಲೆಂಟ್ ಬಿಹೇವಿಯರ್, ತಂದೆ ತಾಯಿನೇ ಹೊಡೆಯೋಕ್ಕೆ ಹೋಗುವಂಥದ್ದು. ರಾತ್ರಿ ಕೂಡ ಹೀಗೆ ಕೈಯಲ್ಲಿ ಹಿಡ್ಕೊಂಡು ನಿದ್ದೆ ಮಾಡ್ತಾಯಿದ್ದ. ಅಂಥ ಸಮಯದಲ್ಲಿ ಹಾಸ್ಪಿಟಲೈಸ್ ಮಾಡಿ ಅದನ್ನು ತೆಗೆದು ರಿಹ್ಯಾಬಿಲಿಟೇಟ್ ಮಾಡಿ, ಇವಾಗ ನಾವು ಡ್ರಗ್ಸ್ಗೆ, ನಿಕೋಟಿನ್ಗೆ ಎಲ್ಲದಕ್ಕೂ ರಿಹ್ಯಾಬಿಲಿಟೇಷನ್ ಸೆಂಟರ್ ಇರೋ ಹಾಗೆ ಸೆಲ್ ಅಡಿಕ್ಷನ್ ಕೂಡ ಇವಾಗ ಇದೆ. ಮಾನಸಿಕ ಸಮತೋಲನ ಅಂತ ಅನ್ನೋದನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡು, ಬಹುಶಃ ನಾನೊಂದಷ್ಟು ಉತ್ಪ್ರೇಕ್ಷೆ ಮಾಡ್ತಾ ಇರ್ಬೋದು, ರಾಕ್ಷಸತನ ಬೆಳೀತದೆ ಮಕ್ಕಳಲ್ಲಿ. ಅಂದರೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ. ಹಾಗಾಗಿ ಅಡಿಕ್ಷನ್ ಅನ್ನೋ ಪದ ಉಪಯೋಗಿಸೋದ್ರಲ್ಲಿ ತಪ್ಪೇ ಇಲ್ಲ. ಕರೆಕ್ಟ್ ಮ್ಯಾಮ್. ನೀವು ಒಂದು ಪದ ಯೂಸ್ ಮಾಡಿದ್ರಿ, ನೋಮೋಫೋಬಿಯಾ. ಅದ್ರ ಜೊತೆಗೆ ಈಗ ಇನ್ನೊಂದು 2 ಪದಗಳು ಯೂಸ್ ಮಾಡ್ತಾ ಇದ್ದಾರೆ, ಟೆಕ್ಸೈಟಿ ಅಂದರೆ ಟೆಕ್ಸ್ಟ್ ಮತ್ತು ಆಂಗ್ಸೈಟಿ, 2 ಪದಗಳನ್ನ ಉಪಯೋಗಿಸಿ. ನಿಮಗೆ ಮೆಸೇಜ್ ಬರಲ್ಲ, ಆದರೂ ಕೂಡ ನೀವು ಫೋನ್ ತೆಗ್ದು ನೋಡೋದು, ಮೆಸೇಜ್ ಬಂದಿದೆಯಾ ಇಲ್ವಾ ಅಂತ ಒಂದು ರೀತಿಯ ಆತಂಕದ ವಿಚಾರಕ್ಕೆ ಅದನ್ನು ಏನು ಕಂಪೇರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಪದ ಇದೆ, ಫ್ಯಾಂಟಮ್ ವೈಬ್ರೇಷನ್ ಅಂತ ಏನೋ ಒಂದು ಉಪಯೋಗಿಸ್ತಾರೆ. ಅದು ಕಂಟಿನ್ಯೂಸ್ ಆಗಿ ಆ ವೈಬ್ರೇಷನನ್ನು, ನೋಟಿಫಿಕೇಷನ್ದು ಕರೆಕ್ಟ್, ಅದಕ್ಕೆ ಅಭ್ಯಾಸ ಆಗಿಬಿಟ್ಟು, ಅದು ಆ ಫೋನ್ ಸದ್ದು ಮಾಡದೇ ಇದ್ರೂ ಅದು
ಅದು ನನ್ನ ಕಿವಿಗೆ ಬೀಳ್ತಾ ಇದೆ, ಅದು ನನಗೆ ಅನುಭವಕ್ಕೆ ಬರ್ತಾ ಇದೆ ಅನ್ನೋ ಒಂಥರ ಅಸಮತೋಲನಕ್ಕೆ ಮಕ್ಕಳು ಸಿಕ್ಕಾಕೋತಾ ಇದ್ದಾರೆ. ಅದು ಯಾವುದಕ್ಕೆ ಉದಾಹರಣೆ ಕೊಡ್ಬೋದು ಅಂದರೆ, ಈ ಈ ಕಂಟಿನ್ಯೂಸ್ ಆಗಿ ರಚ್ಚೆ ಹಿಡಿಯೋ ಮಕ್ಳು ಇರ್ತಾರೆ, ಸದಾ ಅಳ್ತಾ ಇರ್ತಾರೆ. ತಾಯಿಗೆ ಏನಂತ ಕಿವಿನಲ್ಲಿ ಗುಯ್ ಅಂತಲೇ ಇರುತ್ತೆ. ಕೆಲವೊಮ್ಮೆ ಮಗು ಅಳು ನಿಲ್ಲಿಸಿದಾಗಲೂ ತಾಯಿ ಕಿವಿನಲ್ಲಿ ಅಳು ಹಾಗೆ ಇರುತ್ತೆ. ಆ ತರಹ ಆಗೋಗಿದೆ ಫ್ಯಾಂಟಮ್ ವೈಬ್ರೇಷನ್ ಅಂತ ಅನ್ನೋದು. ಇವುಗಳೆಲ್ಲ ಈ ವರ್ಡ್ಗಳನ್ನೆಲ್ಲ ನಾವು ಅದನ್ನು ಎಕ್ಸ್ಪ್ಲೈನ್ ಕಾಯಿನ್ ಮಾಡ್ಕೊಂಡಿರೋಂತಹ ಪದಗಳಿರ್ಬೋದು. ಆದರೆ ಅದರದ್ದು ಎಫೆಕ್ಟ್ ಅಂತ ಅನ್ನೋದು ಇದೆಯಲ್ಲ, ಅದು ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಇದೆ. ಈಗ ಈ ಫೀಲ್ಡಲ್ಲೇ ಇದ್ದುಕೊಂಡು ಮತ್ತು ಆ ಮಕ್ಕಳನ್ನು ಸದಾಕಾಲ ಡೇ ಇನ್ ಆ್ಯಂಡ್ ಡೇ ಔಟ್ ನಾನು ನೋಡ್ತಾ ಇರುವಾಗ ಅನಿಸುತ್ತೆ ನನಗೆ, ದಿನದ ಕೊನೆಯಲ್ಲಿ ಒಂದು ಭಯ ಶುರು ಆಗುತ್ತೆ. ಈ ಮಕ್ಕಳೆಲ್ಲ ವಾಪಸ್ ನಾವಿದ್ದಂತಹ ಒಂದು ನಾರ್ಮಲ್ ಸಮಾಜಕ್ಕೆ ಬರ್ತಾರಾ ಇಲ್ವಾ ಅಂತ. ಸರಿಯಾಗಿ ಹೇಳಿದ್ರಿ ಮ್ಯಾಮ್. ಈಗ ಈ ಕಾರ್ಯಕ್ರಮ ಇವತ್ತು ನಾವು ಯಾರಿಗೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ ಪೋಷಕರಿಗೆ. ಯಾಕಂದರೆ ಹಲವಾರು ಕಡೆ ನಾವು ಫಾದರ್ಸ್ಗಳು, ಗುರುಗಳು ಹೋದಾಗ ಅವರಿಗೆ ಸೆಷನ್ಸ್ ತೊಗೊಂಡಾಗ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಪ್ರತ್ಯೇಕವಾಗಿ ನೀವು ಒಳ್ಳೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರ, ಅಡಿಕ್ಷನ್ ಅಂತ ಹೇಳ್ಬೋದು ಅಂತ. ಇವಾಗ ಈ ಪದನ ಕೇಳಿ ತುಂಬ ಜನ ಸ್ವಲ್ಪ ಭಯನೂ ಆಗುತ್ತೆ. ಆದರೆ ಹೇಗೆ ಕಂಡುಹಿಡಿಯೋದು ಮ್ಯಾಮ್? ಲೈಕ್ ಒಂಥರ ಸಿಂಪ್ಟಮ್ಸ್ ಥರ ಏನಾದರೂ ಇರುತ್ತಾ? ನನಗೆ ಈ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ಅಥವಾ ನಾನು ಡೇಂಜರ್ ಝೋನಲ್ಲಿ ಇದ್ದೀನಿ ಅಂತ ಅದು ನಾವು ಕಂಡುಕೊಳ್ಳುವಂಥ ಲಕ್ಷಣಗಳು ಏನಾದರೂ ಇದೆಯಾ? ಏನಾದರೂ ಸಿಂಪ್ಟಮ್ಸ್ ನಾವು ಏನು ನೋಡಬೇಕು ಮ್ಯಾಮ್? ಅಂದರೆ ತಂದೆ ತಾಯಿ ಮಕ್ಕಳಲ್ಲಿ ಕಂಡುಕೊಳ್ಬಹುದಾದಂತಹ ಸಿಂಪ್ಟಮ್ಸು ಅಂತ ಹೇಳಿದ್ರೆ, ತುಂಬ ಹೆಚ್ಚಿನ ಸ್ಕ್ರೀನ್ ಟೈಮ್ ಯೂಸೇಜ್. ಮಕ್ಕಳು ಬಿಹೈಂಡ್ ದ ಡೋರ್ಸ್ ಮೊಬೈಲ್ ಇಟ್ಕೊಂಡು ಗಂಟೆಗಟ್ಟಲೆ ಅವರು ಯಾವುದೇ ತರಹದ ಸೋಷಿಯಲೈಸೇಷನ್ಗಾಗಲಿ ಅಥವಾ ಮನೆಗೆ ಯಾರೋ ಬರ್ತಾರೆ ಬಂದು ಹಲೋ ಹೇಳೋದಾಗಲಿ, ನಮಸ್ತೆ ಹೇಳೋದಾಗಲಿ ಎಲ್ಲವನ್ನೂ ನಿಲ್ಲಿಸಿರ್ತಾರೆ. ಮತ್ತು ತಕ್ಷಣ ಪರಿಣಾಮ ಬೀರೋಂಥದ್ದು ಅವರ ಓದು. ಆ್ಯಕಾಡೆಮಿಕ್ ಪರ್ಫಾರ್ಮೆನ್ಸು ಯಾವ ಹಂತದಲ್ಲಿ ಕೆಳಗಡೆ ಬರ್ತಾ ಇರುತ್ತೆ ಅಂತಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಸ್ಕೂಲು ನಿಮಗೆ ಅಲರ್ಟ್ ಮಾಡುತ್ತೆ, ಮೊದಲಿನ ಹಾಗೆ ಇಲ್ಲ ನಿಮ್ಮ ಮಗುಂದು. ಮತ್ತು ಆಬ್ಸೆಸಿವ್ ಕಂಪಲ್ಸಿವ್ ಬಿಹೇವಿಯರ್ ಟ್ರೈಟ್ಸ್ ಶುರು ಆಗಿಬಿಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಕಂಪಲ್ಸಿವ್ ಅಂತ ಹೇಳಿದ್ರೆ ಅದನ್ನು ನೋಡ್ತಾನೆ ಇರಬೇಕು, ನನಗದನ್ನು ಮುಟ್ಟದೇ ಇರೋಕ್ಕೆ ಆಗೋದಿಲ್ಲ. ನೀವು ಕೆಲವು ಮಕ್ಕಳನ್ನ ಅಬ್ಸರ್ವ್ ಮಾಡಿ ನೋಡಿ, ಮೊಬೈಲ್ ಪಕ್ಕದಲ್ಲಿರುತ್ತೆ, ನಮ್ಮ ಮುಂದೆ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದನ್ನು ಆವಾಗ ಮುಟ್ತಾ ಇರ್ತಾರೆ. ಅದು ಕೂಡ ಒಂದು ಕಂಪಲ್ಸಿವ್ ಬಿಹೇವಿಯರ್. ಅಲ್ಲೇನಿರಲ್ಲ, ಸ್ಕ್ರೀನಲ್ಲಿ ಏನೂ ಬಂದಿರೋದಿಲ್ಲ. ಅಬ್ಸೆಷನ್ ಏನು ಅಂತಂದರೆ, ಅದನ್ನು ನಾನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಮಕ್ಕಳೇ ಬಂದ್ಬಿಡೋದು. ಒಂದು ರೀತಿ ಒತ್ತಾಯ ಥರ. ಒತ್ತಾಯ, ಹೌದು. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೊಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಹಾಂ, ಇವರು ತಂದೆ ತಾಯಿ ನಮ್ಮನ್ನು ಇದರಿಂದ ದೂರ ಇಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಇದರಿಂದ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಲಿಕ್ಕೆ ನೋಡ್ತಾರೆ ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಅವ್ರ ತಂದೆ ತಾಯಿನ ನೋಡ್ತಾ ಇರ್ತಾರೆ. ಯಾವ ವಿಷಯಕ್ಕೆ ಇವರು ನಮ್ಮ ಹತ್ತಿರಕ್ಕೆ ಬಂದರೂ ಕೂಡ ಇವರು ಮೊಬೈಲ್ ವಿಷಯಕ್ಕೆ ಬರ್ತಾರೆ ಅಂತ ಆಫ್ ಗಾರ್ಡ್ ಅಂತಾರಲ್ಲ, ಒಂದು ಹೆಜ್ಜೆ ಹಿಂದಕ್ಕೆ ಇರ್ತಾರೆ. ಇದರಿಂದ ತಂದೆ ತಾಯಿಗಳ ಜೊತೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಕೂಡ ತುಂಬ ಹಾಳಾಗುತ್ತೆ. ಇನ್ನೊಂದು ಮೈನ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಸ್ಲೀಪ್ಲೆಸ್ನೆಸ್. ರಾತ್ರಿ ಸಾಕಷ್ಟು ನಿದ್ದೆ ಮಾಡೋದಿಲ್ಲ, ಹೊದ್ದಿಕೆ ಒಳಗಡೆ ಇಟ್ಕೊಂಡು ಮೊಬೈಲನ್ನು ರಾತ್ರಿ 1 ಗಂಟೆ 2 ಗಂಟೆ. ಆ ಸ್ಕ್ರೀನಿನ ಬೆಳಕು ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ, ಕಣ್ಣು ಮೆದುಳು ಎರಡನ್ನೂ ಸಾಕಷ್ಟು ಘಾಸಿ ಮಾಡುತ್ತೆ, ಹಾನಿ ಮಾಡುತ್ತೆ. ಸೊ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಸ್ಕೂಲ್ಗೆ ಕರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ, ಅವರ ಇಡೀ ದಿನಚರಿ ಡಿಸ್ಟರ್ಬ್ ಆಗೋದೇ ಒಂದು ದೊಡ್ಡ ಸಿಂಪ್ಟಮ್. ನಿಮ್ಮ ಹತ್ರ ಮಾತಾಡುವಾಗ ಒಂದು ಇರಿಟಬಿಲಿಟಿ ಇರುತ್ತೆ, ತಂದೆ ತಾಯಿ ಏನಾದರೂ ಕೇಳಿದ್ರೇ ಕೋಪ ಬರ್ತಾ ಇರುತ್ತೆ, ಆ್ಯಂಕ್ಷಿಯಸ್ ಬಿಹೇವಿಯರ್ ಕಾಣ್ತಾ ಇರುತ್ತೆ, ರೊಟೀನಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ, ಕ್ಲೆನ್ಲಿನೆಸ್ ಬಗ್ಗೆ, ಹೈಜೀನ್ ಬಗ್ಗೆ, ತಿನ್ನೋದ್ರ ಬಗ್ಗೆ, ಯಾವುದ್ರ ಬಗ್ಗೆನೂ ಒಂದು ಕಾಳಜಿ ಕಳಕಳಿ ಇಲ್ಲದೇ ಇರೋವಂತಹ ಒಂದು ಸ್ಥಿತಿ ತಲುಪಿದಾಗ ಬಹುಶಃ ಅದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಆದರೆ ಬಿಗಿನಿಂಗಿನಲ್ಲೇ ಇದನ್ನು ಕಂಡುಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಬಿಹೇವಿಯರಲ್ ಚೇಂಜಸ್ ಕಾಣಿಸುತ್ತೆ ಮಕ್ಕಳಲ್ಲಿ. ನಾವೊಂದು ಸ್ವಲ್ಪ ಅಲರ್ಟಾಗಿದ್ದರೆ, ತಂದೆ ತಾಯಿ ಅಲರ್ಟಾಗಿದ್ದರೆ ಹೇಳ್ತಾರೆ, ಹಿಂದೆ ಹೇಳೋರು ಅದನ್ನು, ಮಕ್ಕಳ ಪಲ್ಸ್ ಕೂಡ ನಮಗೆ ಗೊತ್ತಾಗುತ್ತೆ ಅವರನ್ನು ಮುಟ್ಟದೇನೆ ಅಂತ. ಆ ಮಟ್ಟಿಗೆ ನಾವು ಅಲರ್ಟಾಗಿರಬೇಕು. ಸೊ ಈ ಸಿಂಪ್ಟಮ್ಗಳನ್ನು ಕಂಡ ತಕ್ಷಣ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಆದರೆ ಇದಕ್ಕೆ ಏನು ಕಾರಣಗಳಿರ್ಬೋದು? ಯಾಕಂದರೆ ಎಲ್ಲರ ಮನೆಯಲ್ಲೂ ಫೋನ್ ಯೂಸ್ ಮಾಡ್ತಾರೆ, ಆದರೆ ಕೆಲವೊಂದು ಮಕ್ಕಳು ಮಾತ್ರ ಅಡಿಕ್ಷನ್ ಆಗ್ತಾರೆ. ಯಾಕಂದರೆ ಕೆಲವು ಮನೆಗಳಲ್ಲಿ ಅವ್ರದ್ದು ಡಿಸಿಪ್ಲಿನ್ ಇರುತ್ತೆ, ಅದು ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಆದರೆ ಇದಕ್ಕೆ ಏನು ಕಾರಣಗಳು ಮ್ಯಾಮ್? ವಾಟ್ ಕುಡ್ ಬಿ ದ ರೀಸನ್ ವೈ ಸಮ್ ಚಿಲ್ಡ್ರನ್, ಕೆಲವೊಂದು ಮಕ್ಕಳು ಮಾತ್ರ ಇದರಲ್ಲಿ ಅಡಿಕ್ಟ್ ಆಗ್ತಾರೆ? ಅದಕ್ಕೆ ಇದು ಉತ್ತರ ಕೂಡ ಅಷ್ಟು ಸಿಂಪಲ್ಲು. ಯಾಕೆ ಕೆಲವು ಮಕ್ಕಳು ಮಾತ್ರ ಸ್ಮೋಕಿಂಗ್ ಶುರು ಮಾಡ್ತಾರೆ, ಯಾಕೆ ಕೆಲವು ಮಕ್ಕಳು ಮಾತ್ರ ಆಲ್ಕೋಹಾಲ್ ತೊಗೊಳಕ್ಕೆ ಶುರು ಮಾಡ್ತಾರೆ? ಎಲ್ಲ ಮಕ್ಕಳು ಮಾಡೋದಿಲ್ಲ. ಪಿಯರ್ ಇನ್ಫ್ಲೂಯೆನ್ಸ್, ಪಿಯರ್ ಪ್ರೆಷರ್ ಇರೋದಾದರೆ ಅದು ಎಲ್ಲ ಮಕ್ಕಳಿಗೂ ಇರಬೇಕಲ್ಲ. ಇದಕ್ಕೊಂದು 10 ಆಯಾಮಗಳಿದೆ. ಏನು ಕಾರಣ ಇರಬಹುದು ಅಂತ ಇವತ್ತಿಗೂ ತುಂಬ ರಿಸರ್ಚ್ ನಡೀತಾ ಇದೆ. ಮುಖ್ಯವಾದ ಕಾರಣ ಏನು ಅಂತಂದರೆ, ಇವಾಗ ಯಾರು ಅಡಾಲಸೆನ್ಸ್ ಮೂಲಕ ಹಾದು ಹೋಗ್ತಾ ಇದ್ದಾರೋ
ಆ ಮಕ್ಕಳೆಲ್ಲ ಕೋವಿಡ್ ಟೈಮ್ನಲ್ಲಿ ಸುಮಾರು 10 ವರ್ಷ 9-10 ವರ್ಷದ ಮಕ್ಕಳು, ಅಂದರೆ ಪ್ರೀ ಅಡಾಲಸೆನ್ಸ್ನಲ್ಲಿ ಇದ್ದರು. ಆ ವಯಸ್ಸಿನಲ್ಲಿ ನಮಗೆ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಬೇಕಿರಲಿಲ್ಲ. ನಾವು ತಂದೆ ತಾಯಿಗಳು ತುಂಬ ಪ್ರಯತ್ನ ಪಟ್ವಿ ಕೊಡಬಾರ್ದು ಅಂತ. ಆದರೆ ಪರಿಸ್ಥಿತಿ, ಇಡೀ ಪ್ರಪಂಚದ ಪರಿಸ್ಥಿತಿನೇ ಹೇಗಾಯಿತು ಅಂದರೆ ನಾವೇ ಕೈ ಬಿಡಿಸಿ ಮೊಬೈಲನ್ನು ಅವರ ಕೈಗೆ ಕೊಟ್ವಿ. ಮಕ್ಕಳು ಎಷ್ಟು ಬುದ್ಧಿವಂತರಾದರು ಅಂದರೆ ಕಣ್ಣವೇ ಮಿಟುಕಿಸೋದ್ರು ಒಳಗಡೆ ಸ್ಕ್ರೀನ್ಗಳನ್ನು ಬದಲಾಯಿಸ್ಕೊಳ್ಳೋದು ಹೇಗೆ. ಎದುರುಗಡೆನೇ ಕೂತಿರ್ತಾರೆ, ನಮಗೆ ಗೊತ್ತಾಗೋದೇ ಇಲ್ಲ ಅವರು ಬೇರೆ ನೋಡ್ತಾ ಇದ್ದಾರೆ ಅಂತ. ಹೆಡ್ಫೋನ್ ಹಾಕ್ಕೊಂಡಿರ್ತಾರೆ, ಏನು ಕೇಳಿಸ್ಕೊಳ್ತಾರೆ. ಕೋವಿಡ್ಡು ಮುಗಿಯೋ ಹೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಗ್ಯಾಡ್ಜೆಟ್ಗೆ ಅಡಿಕ್ಟ್ ಅಂತ ಹೇಳಿದರೆ ತುಂಬ ಅಂಟ್ಕೊಂಡು ಬಿಟ್ಟಿದ್ರು. ಅಂದರೆ ನಮಗೊಂದೇ ಒಂದು ಭರವಸೆ ಇದ್ದದ್ದು ಏನು ಅಂತ ಹೇಳಿದ್ರೆ ಅದು ಒಂದು ಹೊಸ ವಿಷಯ ಆಯಿತು, ಅದಕ್ಕೆ ಅಡಿಕ್ಟ್ ಆದರು. ಮತ್ತು ಸ್ಕೂಲಿಗೆ ಬಂದಾಗ ಅವರು ಸ್ಕೂಲ್ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಬದಲಾವಣೆ ಅಂತ ಅನ್ನೋದು ಜಗತ್ತಿನ ನಿಯಮ ಅನ್ನೋ ಒಂದು ಹೋಪ್ನಲ್ಲಿ ಮಕ್ಕಳೆಲ್ಲ ವಾಪಸ್ ಸ್ಕೂಲಿಗೆ ಬಂದರು. ಆದರೆ ಅದರದ್ದು ರೆಸಿಡ್ಯೂಯಲ್ ಫ್ಯಾಕ್ಟರ್ಸ್ ಇನ್ನೂ ಉಳ್ಕೊಂಡಿದೆ. ಅಟೆನ್ಷನ್ ಸ್ಪ್ಯಾನ್ ಕನ್ಸಿಡರಬಲ್ ಆಗಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಮೊಬೈಲನ್ನು ತಂದೆ ತಾಯಿ ಪೋಸ್ಟ್ ಕೋವಿಡಲ್ಲಿ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಅದರದ್ದು ಇನ್ನೂ ಅವ್ರುಗಳಿಗೆ ತುಡಿತ ಜಾಸ್ತಿ ಆಗೋಕ್ಕಾಯ್ತು. ಬೇಕೆ ಮಕ್ಕಳು ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ನಾನು ಜನರಲೈಸ್ ಮಾಡ್ತಾ ಇಲ್ಲ, ಎಲ್ಲ ಮಕ್ಕಳ ವಿಷಯದಲ್ಲೂ ಆಗ್ತಾ ಇದೆ ಅಂತ. ಬಟ್ ಡೆಫಿನೆಟ್ಲಿ 30-40% ಆಫ್ ದಿ ಚಿಲ್ಡ್ರನ್ ದೇ ಬಿಕೇಮ್ ವಿಕ್ಟಿಮ್ಸ್. ಮತ್ತು ಮನೆಯಿಂದ ದುಡ್ಡು ತೊಗೊಂಡು ಹೋಗೋವಂಥದ್ದು, ಗುಟ್ಟಾಗಿ ಮೊಬೈಲ್ ಪರ್ಚೇಸ್ ಮಾಡಿ ಸ್ಕೂಲ್ಗಳಲ್ಲಿ ಅದನ್ನು ಮುಚ್ಚಿಟ್ಕೊಳ್ಳೋದು, ಈ ಥರದ್ದು ಎಲ್ಲ ಏನು ಹೇಳ್ಬೋದು ಡಿಸ್ಟ್ರ್ಯಾಕ್ಟ್ ಆಗುವಂತಹ ಕೆಲಸಗಳು ನಡೀಲಿಕ್ಕೆ ಶುರು ಆಗೋಯ್ತು. ಇದು ಒಂದು ಮೇಯ್ನ್ ಕಾರಣ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಪ್ರೀ ಕೋವಿಡಲ್ಲೂ ಮೊಬೈಲ್ ಅಂತ ಅನ್ನೋದಿತ್ತು. ಸ್ಟೂಡೆಂಟ್ ಅಟೆನ್ಷನ್ ಸ್ಪ್ಯಾನ್ನಲ್ಲಿ ಟೀಚರ್ಸ್ಗಾಗಲಿ ತಂದೆ ತಾಯಿಗಳಿಗಾಗಲಿ ತುಂಬ ಕಂಪ್ಲೇಂಟ್ ಇರಲಿಲ್ಲ. ಪೋಸ್ಟ್ ಕೋವಿಡ್ ಸಿಚುಯೇಷನಲ್ಲಿ ಬಹುಶಃ ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲೂ ನಾನು ಅಡ್ರೆಸ್ ಮಾಡಿದ್ದು ಆ ಅಟೆನ್ಷನ್ ಸ್ಪ್ಯಾನನ್ನು ನಾವು ವಾಪಸ್ಸು ತರೋದು ಹೇಗೆ ಮಕ್ಕಳಲ್ಲಿ ಅಂತ. ಸಂಪೂರ್ಣವಾಗಿ ಝೀರೋಗೆ ಬಂದುಬಿಟ್ಟಿದೆ. ಯಾಕೆಂದರೆ 45 ನಿಮಿಷದ ಒಂದು ಪೀರಿಯಡ್ನಲ್ಲಿ ಮಕ್ಕಳಿಗೆ ಕೂರಕ್ಕಾಗ್ತಾ ಇಲ್ಲ. ಫಿಸಿಕಲಿ ಮೆಂಟಲಿ ದೇ ಆರ್ ನಾಟ್ ಪ್ರೆಸೆಂಟ್ ಅನ್ನೋ ತರಹ ಬಂತು. ಅದು ಒಂದು ಏನು ಹೇಳ್ಬೋದು ಮುಖ್ಯವಾದ ಕಾರಣ. ಎರಡನೇದಾಗಿ ಮನೆಗೆ ಬಂತು ಹೇಳಿ, ಮನೆ ಫಸ್ಟ್ ಸ್ಕೂಲ್, ನಮಗೆಲ್ಲರಿಗೂ ಗೊತ್ತೇ ಇದೆ ಅದು. ನಾವೂ ಕೂಡ ಆ್ಯಸ್ ಅಡಲ್ಟ್ಸ್ ಆ್ಯಂಡ್ ಆ್ಯಸ್ ಪೇರೆಂಟ್ಸ್ ಕೋವಿಡ್ ಟೈಮ್ನಲ್ಲಿ ಹೆಚ್ಚು ಮೊಬೈಲ್ ಉಪಯೋಗಿಸಿದ್ವಿ. ಪೋಸ್ಟ್ ಕೋವಿಡ್ನಲ್ಲಿಯೂ ಕೂಡ ನಾವು ಉಪಯೋಗಿಸೋಕೆ ಶುರು ಮಾಡಿದ್ವಿ. ಮಕ್ಕಳು ನಮ್ಮನ್ನು ನೋಡ್ತಾನೇ ಇರ್ತಾರೆ, ನಾವು ಕೂಡ ಟಿ ವಿ ಮುಂದೆ ಕೂತಿರ್ತೀವಿ, ಮೊಬೈಲನ್ನು ನೋಡ್ತಾ ಇರ್ತೇವೆ ನಮ್ಮ ರೂಮ್ಗಳಲ್ಲಿ. ತಂದೆ ತಾಯಿಗಳು ಬಹುಶಃ ಎಚ್ಚೆತ್ಕೊಳ್ಬೇಕಾಗಿರೋದು ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಈ ಆಲ್ಕೋಹಾಲ್ ಅಡಿಕ್ಟ್ ಆಗಿರುವಂತಹ ತಂದೆ ತನ್ನ ಮಗು ಒಂದು ತೊಟ್ಟ ಆಲ್ಕೋಹಾಲನ್ನು ಮುಟ್ಟಬಾರ್ದು ಅಂತ ಕೇಳೋದು ಎಷ್ಟು ಇರ್ರ್ಯಾಷನಲ್ಲು. ಹಾಗೆ ಕೂಡ ನಾವು ತುಂಬ ಮೊಬೈಲನ್ನು ಉಪಯೋಗಿಸ್ಬಿಟ್ಟು ನಮ್ಮ ಮಕ್ಕಳನ್ನು ನೀವು ಉಪಯೋಗಿಸ್ಬೇಡಿ ಅಂದರೆ ಈಗ ಪೇರೆಂಟ್ಸ್ ಯೂಸ್ ಮಾಡೋದ್ರಿಂದ ಮಕ್ಕಳು ಕೂಡ ಅದೇ ಥರ ಆಗಲಿಕ್ಕೆ ಖಂಡಿತವಾಗಿ. ಈಗ ನನಗೆ ಒಂದು ನೈತಿಕತೆ ಇರಬೇಕು, ಒಂದು ಮಾರಲ್ ಆಸ್ಪೆಕ್ಟ್ ಇರಬೇಕು ನನ್ನ ಮಗುಗದನ್ನು. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಾನೆ, ನಮ್ಮಂತಿಲ್ಲದ ನಮ್ಮ ಮಗು ನಮಗೆ ಬೇಕಾಗಿದೆಯಲ್ಲ ಇವಾಗ ಅಂತ. ಹೇಗೆ ಸಾಧ್ಯ ಆಗುತ್ತೆ? ಸೈಕಾಲಜಿನೇ ಹೇಳುತ್ತೆ, ವಾತಾವರಣ, ಪೇರೆಂಟಿಂಗ್, ಇದು ಎರಡು ಮಕ್ಕಳ ವ್ಯಕ್ತಿತ್ವನ ಶೇಪ್ ಮಾಡೋ ಹಾಗೆ ಇನ್ಯಾವುದು ಮಾಡೋದಿಲ್ಲ. ಸೊ ಮಕ್ಕಳಲ್ಲಿ ಬದಲಾವಣೆ ತರಬೇಕು ಅಂತ ಅನ್ನೋದಾದರೆ ತಂದೆ ತಾಯಿ ಕೂಡ ಆ ಬದಲಾವಣೆಗೆ ಮೊದಲು ಹೊಂದಿಕೊಡ್ಬೇಕು. ಮಾಡೆಲಿಂಗ್ ಬಿಹೇವಿಯರ್ ಅಂತ ಕರಿತೇವೆ. ಮಗು ಚಿಕ್ಕ ವಯಸ್ಸಿಂದನೂ ಕಲಿಯೋದು ಹೇಗೆ ಅಂತ ಹೇಳಿದ್ರೆ ಬೈ ಮಿಮಿಕಿಂಗ್. ತಂದೆ ತಾಯಿ ಏನು ಮಾಡ್ತಾರೋ ಅದನ್ನು ಹಾಗೆ ಅನುಕರಿಸಲಿಕ್ಕೆ ನೋಡಿ. ಅದು ಮಕ್ಕಳು ದೊಡ್ಡವರು ಆದಮೇಲೂ ಆ ಗುಣ ಇರುತ್ತೆ. ಹಾಗಾಗಿ ಮನೆ ವಾತಾವರಣ ಮತ್ತು ತಂದೆ ತಾಯಿಗಳ ಬಿಹೇವಿಯರು ಎರಡು ತುಂಬ ಮುಖ್ಯ ಆಗುತ್ತೆ. ನನ್ನ ಕಣ್ಣಿಗೆ ಕಾಣಿಸುವಂಥದ್ದು ಇದು ಎರಡು ವಿಚಾರಗಳು. ಮೂರನೇದು, ಎಲ್ಲರೂ ಜನರಲ್ಲಾಗಿ ಹೇಳೋ ಹಾಗೆ ಎಕ್ಸ್ಪೋಜರ್ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಮಕ್ಕಳು ಪಿಯರ್ ಇನ್ಫ್ಲೂಯೆನ್ಸ್ಗೆ, ಇನ್ಯಾರೋ ಐಫೋನ್ ತಂದರು, ಇನ್ನೆಂಥದ್ದೋ ತಂದರು, ನನಗೂ ಕೂಡ ಆ ತರಹದ್ದು ಬೇಕು ಅನ್ನೋ ಇನ್ಫ್ಲೂಯೆನ್ಸ್ಗೆ ಮಕ್ಕಳು ಒಳಗಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನನಗೆ ಆರ್ಡಿನರಿ ಫೋನ್ಸ್ ಬೇಡ, ಸ್ಮಾರ್ಟ್ ಫೋನೇ ಬೇಕು. ಸೊ ಅದಕ್ಕೋಸ್ಕರ ಅದನ್ನು ಸ್ಮಾರ್ಟ್ ಫೋನ್ ಅಡಿಕ್ಷನ್ ಅಂತ ಕೂಡ ಕರೀತಾರೆ. ಪ್ರಾಬ್ಲಮ್ಯಾಟಿಕ್ ಯೂಸ್ ಆಫ್ ಸ್ಮಾರ್ಟ್ ಫೋನ್ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಬೇರೆ ಬೇರೆ ಪದಗಳನ್ನು ಹುಡುಕ್ತಾ ಇದ್ದೀವಿ, ಪರಿಹಾರ ಹುಡುಕ್ತಿದ್ದೀವ ಗೊತ್ತಿಲ್ಲ. ಸರಿಯಾಗಿ ಹೇಳಿದ್ರಿ ಮ್ಯಾಮ್. ಇದು ಈ ಕಾರಣಗಳ ಬಗ್ಗೆ ನಾವು ಚಿಂತನೆ ಮಾಡುವಾಗ ವೈಜ್ಞಾನಿಕ ಕಾರಣಗಳಂತ ಕೆಲವು ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಅಂದರೆ ಈ ಡೋಪಮೀನ್ ಅಂತ ಪದ ಉಪಯೋಗಿಸಿ ಹೇಳ್ತಾರೆ, ಡೋಪಮೀನ್ ಕೂಡ ಒಂದು ಇಂಪಾರ್ಟೆಂಟ್ ಕಾರಣ, ಯಾಕೆ ಕೆಲವರು ಇದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಮ್ಯಾಮ್? ತುಂಬ ಸೈಂಟಿಫಿಕ್ ಆಗಿ ಅಲ್ಲದೇ ಇದ್ರೂ ಡೋಪಮೈನ್ ಇಂತಹದನ್ನೆಲ್ಲ ನಾವು ಹ್ಯಾಪಿ ಹಾರ್ಮೋನ್ಸ್ ಅಂತಲೇ ಕಲಿಯೋದು. ಅದರದ್ದು ಬ್ಯಾಲೆನ್ಸು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಮೆಂಟಲ್ ಬ್ಯಾಲೆನ್ಸ್ ಕೂಡ ಚೆನ್ನಾಗೇ ಇರುತ್ತೆ.
ಓವರ್ ಯೂಸೇಜ್ ಆಫ್ ಸ್ಮಾರ್ಟ್ಫೋನ್ ಏನಾಗುತ್ತೆ ಅಂತಂದರೆ ಬ್ರೈನಿನ ಒಂದು ಭಾಗ ಗ್ಯಾಬಾ ಅಂತ ಏನೋ ಕರೀತಾರೆ, ಅದೊಂದು ಪರ್ಟಿಕ್ಯುಲರ್ ನ್ಯೂರೋ ಟ್ರಾನ್ಸ್ಮಿಟರ್, ಅದರ ಪ್ರೊಡಕ್ಷನ್ನಲ್ಲಿ ಬ್ಯಾಲೆನ್ಸ್ನಲ್ಲಿ ಹೆಚ್ಚು ಕಡಿಮೆ ಆಗಿಬಿಡೋದ್ರಿಂದ ಈ ತರಹದ ಆ್ಯಂಗ್ಸೈಟಿ ಆ್ಯಂಡ್ ಎಮೋಷನಲ್ ಪಾರ್ಟ್ ತುಂಬ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಅದೊಂದು ಡೈರೆಕ್ಟಾಗಿ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುವಂಥದ್ದು. ಹಾಗಾಗಿ ನೀವು ಮೆದುಳಿನ ಫಂಕ್ಷನಿಂಗ್ ಅಂತಲೇ ಇಟ್ಕೊಳ್ಳಿ, ಬ್ರೈನ್ ಫಂಕ್ಷನಿಂಗ್ ಅಂತ ಇರ್ಬೋದು, ಅದೇ ಎಫೆಕ್ಟ್ ಆಗಿಬಿಟ್ಟಾಗ ನೀವು ನಾರ್ಮಲ್ ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಅದರಲ್ಲಿ ಒಂದು ಪಾಸಿಟಿವ್ ನೋಟ್ ಏನು ಅಂತ ಹೇಳಿದ್ರೆ, ನಾವು ಅದನ್ನು ವಿತ್ಡ್ರಾ ಮಾಡಿದ್ರೆ ಮತ್ತೆ ಆ ಬ್ಯಾಲೆನ್ಸು ತನ್ನಿಂದಾನೇ ಸರಿ ಹೋಗುತ್ತೆ. ಅದನ್ನೇನು ನಾವು ಒಂದು ಟ್ರೀಟ್ಮೆಂಟ್ ಮೂಲಕ ಇನ್ನೊಂದ್ರ ಮೂಲಕ ಮಾಡಬೇಕಾದ್ದಿಲ್ಲ. ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಇವಾಗ ನಾನು ಹೇಳಿದೆ, ಈ ಬೆಡ್ಶೀಟ್ ಒಳಗಡೆ ಮುಸುಕ ಹಾಕ್ಕೊಂಡು ಮಕ್ಕಳು ನೋಡ್ತಾರಲ್ವ, ಅದು ನೇರವಾಗಿ ನಮ್ಮ ಕಣ್ಣನ್ನು ಹಾಳು ಮಾಡುತ್ತೆ. ಆಮೇಲೆ ಆ ಒಂದು ಬ್ರೈಟ್ ಲೈಟ್ ಅಂತ ಅನ್ನೋದಿದೆಯಲ್ಲ, ಅದು ನಿದ್ದೆನ ಸಂಪೂರ್ಣವಾಗಿ ದೂರ ಮಾಡುತ್ತೆ. ಹಾಗಾಗಿ ಬ್ರೈನಿಗೆ ರೆಸ್ಟ್ ಅಂತ ಸಿಗೋದೇ ಇಲ್ಲ. ಬ್ರೈನಿಗೆ ರೆಸ್ಟ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ. ಅದು ರೆಸ್ಟ್ ತೊಗೊಂಡು ದಿನ ನಾವಿರೋದಿಲ್ಲ, ಆಯ್ತಲ್ಲ. ಸೊ ಆದರೆ ಅದು ಇಡೀ ದಿನ ಆದಾಗು ಹೋಗು ಎಲ್ಲವನ್ನು ಆರ್ಗನೈಸ್ ಮಾಡಿಕೊಂಡು ಯಾವ ಡಾಟಾ ಉಳಿಸ್ಕೊಳ್ಬೇಕು, ಯಾವುದನ್ನು ಡಿಲೀಟ್ ಮಾಡೋ ಆ ಕೆಲಸಕ್ಕೆ ನಾವು ನಿದ್ದೆ ಅನ್ನೋ ರೂಪದಲ್ಲಿ ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಯಾವಾಗ ಮಕ್ಕಳು ಇದನ್ನೆಲ್ಲ ಮಾಡೋದಿಲ್ವ, ಖಂಡಿತವಾಗಿಯೂ ಬ್ರೈನ್ ಫಂಕ್ಷನಿಂಗ್ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ಅವರು ಅಷ್ಟು ಅಗ್ರೆಸಿವ್ ಆಗೋದು, ಎಮೋಷನಲ್ ಇರ್ರೆಗ್ಯುಲೇಷನ್, ಮತ್ತು ಅದೊಂದು ಅಗೇನ್ ಮೆಡಿಕಲ್ ಟರ್ಮ್, ತಮ್ಮ ಎಮೋಷನ್ಸನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಅನ್ನೋದೇ ಅವ್ರಿಗೆ ಮರ್ತೇ ಹೋಗಿಬಿಡುತ್ತೆ, ಆಗೋದೇ ಇಲ್ಲ, ಆ ಪ್ಯಾಟ್ರನ್ನೇ ಸೆಟ್ ಆಗೋದಿಲ್ಲ. ಸೊ ಇದು ವೈಜ್ಞಾನಿಕವಾದ ಕಾರಣ ಅಂತ ಹೇಳ್ಬೋದು. ಇವಾಗ ಮಕ್ಕಳು ತುಂಬ ಚೆನ್ನಾಗಿ ಬಿಸಿಲಲ್ಲಿ ಆಟ ಆಡೋದು, ಹೊರಗಡೆ ಆಟ ಆಡೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಕ್ರಿಯೇಟಿವಿಟಿಗಳೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ನ್ಯಾಚುರಲ್ ಹ್ಯಾಪಿ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗೋದೇ ಇಲ್ಲ. ಸೊ ಮೈ ಚೈಲ್ಡ್ ಈಸ್ ಆಲ್ವೇಸ್ ಸ್ಯಾಡ್, ಅಪ್ಸೆಟ್, ಅನ್ಹ್ಯಾಪಿ, ಆ್ಯಂಕ್ಷಿಯಸ್, ಡಿಪ್ರೆಸಿವ್, ಉದ್ದ ಪಟ್ಟಿ ಹೇಳ್ಬೋದು. ಮ್ಯಾಮ್, ಈ ಪಟ್ಟಿ ಹೇಳ್ತಾ ಇದ್ರಲ್ಲ, ಆಂಗ್ಸೈಟಿ, ಡಿಪ್ರೆಸ್ಡು, ಆತಂಕ, ಖಿನ್ನತೆ ಇದೆಲ್ಲ ಹೇಳ್ತಾರೆ. ಹಲವಾರು ಬಾರಿ ನಾವು ಅಂದ್ಕೊಂಡಿದ್ದೀವಿ ಫೋನ್ ಅಡಿಕ್ಷನಿಂದ ಕೆಲವರು ಖಿನ್ನತೆ ಅದೆಲ್ಲ ಪರಿಣಾಮಗಳಾಗುತ್ತಂತ. ಆದರೆ ಈ ಫೋನ್ ಅಡಿಕ್ಷನ್ಗೆ ಕಾರಣಗಳನ್ನ ಹುಡುಕುವಾಗ ಆಲ್ರೆಡಿ ಮಕ್ಕಳಲ್ಲಿ ಈ ಡಿಪ್ರೆಸಿವ್ ಸಿಂಪ್ಟಮ್ಸು ಅಥವಾ ಆತಂಕ, ಖಿನ್ನತೆ ಇದ್ದರೆ ಅವರು ಫೋನ್ ಅಡಿಕ್ಷನ್ ಜಾಸ್ತಿ ಆಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದು ಒಂಥರ ವಿಷಿಯಸ್ ಸೈಕಲ್, ಮೊಟ್ಟೆಯಿಂದ ಕೋಳಿಯ, ಕೋಳಿಯಿಂದ ಮೊಟ್ಟೆಯ ಗೊತ್ತಿಲ್ಲ. ಈಗ ವಲ್ನರಬಿಲಿಟಿ ಅಂತ ಹೇಳ್ಬೋದು. ಈಗ ಮಕ್ಕಳಲ್ಲಿ ಆಲ್ರೆಡಿ ಆಂಗ್ಸೈಟಿ ಮತ್ತು ಡಿಪ್ರೆಸಿವ್ ಟ್ರೈಟ್ಸು ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ಅವರು ಹೆಚ್ಚಾಗಿ ಡಿಪೆಂಡೆನ್ಸಿಗೆ ಒಳಗಾಗ್ತಾರೆ. ಅಥವಾ ಇನ್ನೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಗಳು, ಲೋ ಸೆಲ್ಫ್ ಕಾನ್ಫಿಡೆನ್ಸು, ಲೋ ಸೆಲ್ಫ್ ಎಸ್ಟೀಮ್ ಇದ್ದಾಗ ಸೋಷಿಯಲ್ ಮೀಡಿಯಾಗಳಿಗೆ ತುಂಬ ಅಡಿಕ್ಟ್ ಆಗ್ತಾರೆ. ಆ ಲೈಕ್ಸ್, ಡಿಸ್ಲೈಕ್ಸ್ ಅವುಗಳೆಲ್ಲ ಇದೆಯಲ್ಲ, ಅದು ಅವರ ಕಾನ್ಫಿಡೆನ್ಸನ್ನು ಮ್ಯಾನೇಜ್ ಮಾಡ್ತಿರುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ನನಗೆ ಇಷ್ಟು ಲೈಕ್ಸ್ ಬಂದರೆ ಐ ಆಮ್ ಅಡಿಕ್ವೇಟ್ ಓಹ್ ಅಂತ. ಅದು ನೇರವಾಗಿ ಲೋ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಈ ಆಂಗ್ಸೈಟಿ ಡಿಪ್ರೆಷನ್ನಿಂದ ಇವರು ಹೀಗಾದ್ರೆ, ಇವರು ಹೀಗೆ ಆದದ್ದರಿಂದ ಆಂಗ್ಸೈಟಿ ಡಿಪ್ರೆಷನ್ನು ಜಾಸ್ತಿ ಆಯ್ತಾ ಹೇಳೋಕ್ಕೆ ಬರೋದೇ ಇಲ್ಲ. ಸೊ ಒಟ್ಟಾರೆ ವಲ್ನರಬಿಲಿಟಿ, ಕೆಲವು ಮಕ್ಕಳು ಹೆಚ್ಚು ವಿಕ್ಟಿಮೈಸ್ ಆಗ್ತಾರೆ ಇದರಿಂದ. ಅದಕ್ಕೆ ಮನೆ ವಾತಾವರಣ ಕಾರಣ ಇರ್ಬೋದು, ತಂದೆ ತಾಯಿಗಳ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗಳು, ಅವರ ಜಗಳಗಳ ಕಾರಣ ಇರ್ಬೋದು, ಸೋಷಿಯೋ ಎಕನಾಮಿಕ್ ಇಶ್ಯೂಸ್ ಅದು ಕೂಡ ಕಾರಣ ಇರ್ಬೋದು. ಇನ್ಯಾವುದು ಅವರು ಅದೊಂದು ಬಣ್ಣದ ಲೋಕ, ಅವ್ರಿಗೆ ಸ್ಮಾರ್ಟ್ಫೋನ್ ಅಂತ ಕಣ್ಣೆದುರುಗಡೆ ಇಟ್ಕೊಂಡ್ರೆ ಇದು ಅಂಗೈಯಲ್ಲಿ ಪ್ರಪಂಚ ಅಂತ ಹೇಳ್ತೀವಲ್ಲ, ಆ ತರಹ. ಹಾಗಾಗಿ ಎಲ್ಲವೂ ಅಲ್ಲಿ ಕನಸಿನ ರೂಪದಲ್ಲಿ ಅವ್ರಿಗೆ ಸಿಗ್ತಾನೆ ಇರುತ್ತೆ. ಹಾಗಾಗಿ ರಿಯಾಲಿಟಿ ಟಚ್ ಕೂಡ ಹೋಗುತ್ತೆ ಅವರು. ನಿಮಗೆ ಮಾನಸಿಕ ಆರೋಗ್ಯ ಅಂತ ಅನ್ನೋದು ಅಫೆಕ್ಟ್ ಆಗೋಕ್ಕೆ ಅದಷ್ಟು ಸಾಕಲ್ಲ. ಕರೆಕ್ಟ್ ಮ್ಯಾಮ್. ಮ್ಯಾಮ್, ಈಗಾಗಲೇ ನೀವು ಇನ್ನೊಂದು ಉತ್ತರ ನಾನು ಪ್ರಶ್ನೆ ಕೇಳೋಕ್ಕೆ ಮುಂಚೆನೇ ಕೊಟ್ಟಿದ್ದೆ. ಅಂದರೆ ನಂದು ನೆಕ್ಸ್ಟ್ ಪ್ರಶ್ನೆ ಏನಿತ್ತಂದರೆ, ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಕೇಳೋಣ ಅಂತಿದ್ದೆ. ಯಾಕಂದರೆ ಈ ಸೆಲ್ಫೋನ್ ಅಡಿಕ್ಷನ್ ಪರಿಣಾಮಗಳು ಎಲ್ಲರಿಗೂ ಗೊತ್ತಿದೆ. ಅದು ಲೈಕ್ ನೀವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀರಾ, ಖಿನ್ನತೆ ಮತ್ತು ಡಿಪ್ರೆಷನ್, ಅದೇ ಡಿಪ್ರೆಷನ್ ಖಿನ್ನತೆ ಸೇಮು, ಆತಂಕ ಇವೆಲ್ಲ ಆಗುತ್ತೆ, ಭಾವನಾತ್ಮಕ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಮ್ಯಾಮ್, ಇದು ಬಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ, ಪರಿಣಾಮಗಳಿದೆಯಾ ಈ ಒಂದು ಜಾಸ್ತಿ ಯೂಸ್ ಮಾಡೋದ್ರಿಂದ? ಖಂಡಿತ ದೈಹಿಕವಾಗಿ ಹಲವಾರು ಸಿಂಪ್ಟಮ್ಸ್ ಬಂದಿದೆ ಈಗಾಗಲೇ. ಒಂದು ವೇಳೆ ನಿಮಗೆ ಜಾಸ್ತಿ ಬೆನ್ನೋವು ಅಥವಾ ನೆಕ್ ಪೇನ್ ಮತ್ತು ಐ ಇರಿಟಬಿಲಿಟಿ ಇದೆಲ್ಲ ಇದ್ರೆ ಇದರ ಎಲ್ಲವೂ ಇದೆಯಲ್ಲ, ಎಲ್ಲ ಇದೆ. ಸೊ ಇದೆಲ್ಲ ಫಿಸಿಕಲಿ ಬಂದ್ಬಿಡುತ್ತೆ, ಲೈಕ್ ಏನೋ ದೈಹಿಕ ಅನಾಹುತಗಳಂತ ಹೇಳ್ಬೋದು, ಅಥವಾ ಲೈಕ್ ದೈಹಿಕ ಪ್ರಾಬ್ಲಮ್ಸ್ ಬರುತ್ತೆ. ಇದು ಬಿಟ್ಟು ಲೈಕ್ ರಿಲೇಷನ್ಶಿಪ್ ವೈಸ್ ಮ್ಯಾಮ್, ಯಾಕಂದರೆ ನೀವು ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಸ್ಪೆಷಲಿಸ್ಟ್, ಅದು ನಾನು ಸ್ಟಾರ್ಟಿಂಗ್ಗೆ ನಾನು ಹೇಳಕ್ಕೆ ಮರ್ತಿದ್ದೆ. ಡಾಕ್ಟರ್ ಭಾರತಿ ಅವರು ಟ್ರಾನ್ಸಾಕ್ಷನ್ ಅನಾಲಿಸಿಸಲ್ಲಿ ಸ್ಪೆಷಲಿಸ್ಟು. ಹಾಗೆ ಅವರು
ಪೇರೆಂಟ್ಸ್ ಮತ್ತು ಮಕ್ಕಳು, ಎಸ್ಪೆಷಲಿ ಪೇರೆಂಟ್ಸ್ ಆ್ಯಂಡ್ ಅಡಲೆಸೆಂಟ್ಸ್ ಕಾನ್ಫ್ಲಿಕ್ಟ್ ಬಗ್ಗೆ ಹೆಚ್ಚಾಗಿ ಓದಿರೋರು ಮತ್ತೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮ್ಯಾಮ್, ಆ ಆ್ಯಂಗಲಲ್ಲಿ ಈ ಸೆಲ್ಫೋನ್ ಅಡಿಕ್ಷನ್ ನೀವೇನಾದರೂ ಕನೆಕ್ಷನ್ ನೋಡ್ತಾ ಇದ್ದೀರಾ ಮ್ಯಾಮ್? ಲೈಕ್ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಎಸ್ಪೆಷಲಿ ಪೇರೆಂಟ್ಸ್ಗೂ ಮಕ್ಕಳಿಗೂ ಒಂದು ರೀತಿ ವಿರಳ ಬರುತ್ತೆ, ಒಂದು ರೀತಿ ಲೈಕ್ ಕ್ರ್ಯಾಕ್ ಬರುತ್ತೆ, ಒಂದು ಸಂಬಂಧದಲ್ಲಿ ಏನೋ ಬಿರುಕು ಬರುತ್ತೆ. ಅದಕ್ಕೆ ಏನಾದರೂ ಅದಕ್ಕೂ ಕನೆಕ್ಷನ್ಸ್ ಇದೆಯಾ? ತುಂಬ ರಿಲೆವೆಂಟ್ ಕ್ವೆಶ್ಚನ್. ಯಾಕೆಂದರೆ ನನ್ನ ಪ್ರಾಕ್ಟೀಸ್ನಲ್ಲಿ ನಾನು ಸಾಮಾನ್ಯವಾಗಿ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಸೈಕಲಾಜಿಕಲ್ ಪ್ರಾಬ್ಲಮ್ಸು, ಮಕ್ಕಳಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸು, ಇದು 3 ಮೈನಾಗಿ ಕ್ಯಾಟಗರೈಸ್ ಮಾಡೋದಾದರೆ, ಇತ್ತೀಚೆಗೆ ನನಗೇನು ಅನ್ಸೋಕ್ಕೆ ಶುರು ಮಾಡಿದೆ ಅಂತ ಅನಿಸುತ್ತೆ ಅಂತಂದರೆ, ನನಗೆ ಎಲ್ಲದಕ್ಕೂ ಇದರದ್ದು ಸಂಬಂಧ ಇದ್ದೇ ಇದೆ. ಇವಾಗ ಗಂಡ ಹೆಂಡಿರ ನಡುವೆ ಆ ಕ್ವಾಲಿಟಿ ಆಫ್ ದಿ ರಿಲೇಷನ್ಶಿಪ್ ಹಾಳಾಗಲಿಕ್ಕೂ ಎಷ್ಟೋ ಜನ ಹೆಂಡತಿಯರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಯಾವತ್ತಿಗೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಆ ಒಂದು ಇಬ್ಬರಲ್ಲಿ ಇರಬೇಕಾದಂತಹ ಸಂಬಂಧ, ಅನುಬಂಧ ಎಲ್ಲ ತರಹದಲ್ಲೂ ತುಂಬ ಕಡಿಮೆ ಆಗ್ತಾಯಿದೆ. ಏನು ಮಾಡಬೇಕು ಇದಕ್ಕೆ? ಆ ವಿಷಯಕ್ಕೆ ಬಾಯಿ ಹಾಕ್ಲಿಕ್ಕೆ ಹೋದರೆ ದೊಡ್ಡ ದೊಡ್ಡ ಜಗಳ ಆಗುತ್ತೆ. ತಂದೆನ ನೋಡಿಕೊಂಡು ಮಕ್ಕಳು ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ಎಲ್ಲಿಯವರೆಗೆ ಮಕ್ಕಳು ರೆಬೆಲ್ ಔಟ್ ಆಗ್ತಾಯಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಜನ್ರೇಷನ್ನಲ್ಲಿ ನಾವು ಹಿಂಜರಿತಾ ಇದ್ವಿ ಹಾಗೆ ಕೇಳಲಿಕ್ಕೆ. ಅವ್ರು ಇವಾಗ ನೇರವಾಗಿ ಕೇಳ್ತಾರೆ ಮಕ್ಕಳು, ನೀವು ಮಾತ್ರ ಏನು ಮಾಡ್ತಾಯಿದ್ದೀರಿ, ನೀವು ಕೂಡ ಅದನ್ನೇ ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ಒಟ್ಟಾರೆ ಎಲ್ಲ ಸಂಬಂಧಗಳ ಇತಿಮಿತಿಗಳು, ಆಯಾಮಗಳು ಹಾಳಾಗ್ತಾ ಇದೆ. ಸೊ ಅಲ್ಲಿಗೆ ಯಾವುದನ್ನು ಕನೆಕ್ಟ್ ಮಾಡದೇ ಇರ್ಬೋದು ಅದಕ್ಕೆ ಪ್ರತಿಯೊಂದು. ಎಸ್ಪೆಷಲಿ ಅಡಾಲಸೆನ್ಸ್ ಅಂತ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ತುಂಬ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗುತ್ತೆ. ಆ ಟೈಮ್ನಲ್ಲಿ ಎಲ್ಲರಿಗೂ ಗೊತ್ತು, ಇಟ್ ಇಸ್ ಎ ಪೀರಿಯಡ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟಾಮ್ಸ್ ಅಂತಾನೆ ಇನ್ವರ್ಟೆಡ್ ಕಾಮಲ್ನಲ್ಲಿ ಹೇಳಿಬಿಡ್ತಾರೆ. ಯಾತಕ್ಕೆ ಹಾಗೆ ಅಡಾಲಸೆನ್ಸ್ನಲ್ಲಿ ಹಾರ್ಮೋನ್ಸ್ ಯಾಕೆ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಗ್ರೋತ್ ಹ್ಯಾಸ್ ಟು ಹ್ಯಾಪನ್. ನನಗೀಗ ಟೈಮ್ ಇಲ್ಲ, 25 ವರ್ಷ ಆದಮೇಲೆ ಬೆಳಿತೀನಿ ಅಂತ ಹೇಳಲಿಕ್ಕೆ ಬರೋಲ್ಲ. ಆ ಪೀರಿಯಡ್ನಲ್ಲೇ ಅವ್ರು ಬೆಳಿಬೇಕು. ಈ ಮದರ್ ನೇಚರ್ ಅಂತ ಹೇಳಿದ್ರೆ ಮದರ್ ಥರನೇ ಎಕ್ಸ್ಟ್ರಾ ಹಾರ್ಮೋನ್ಗಳಿರಲಿ, ಕಡಿಮೆ ಬಂದುಬಿಟ್ರೆ ಆಮೇಲೆ ಅಂತ ಹೇಳಿ ತಾಯಿ ಥರನೇ ಬಹುಶಃ ಮದರ್ ನೇಚರು ಯೋಚನೆ ಮಾಡ್ತಾಳೆ ಅಂತ ಕಾಣಿಸುತ್ತೆ. ಆ ಎಕ್ಸಸ್ ಹಾರ್ಮೋನಲ್ ಆ್ಯಕ್ಟಿವಿಟಿ, ಎಕ್ಸಸ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ಸೈಡ್ ದ ಬಾಡಿ, ಎಕ್ಸಸ್ ಎಮೋಷನ್ಸ್, ಎಕ್ಸಸ್ ಬಿಹೇವಿಯರಲ್ ಪ್ಯಾಟ್ರನ್ಸು ಮೊದಲೇ ಇರುತ್ತೆ. ಅದರ ಜೊತೆಯಲ್ಲಿ ಅವ್ರುಗಳಿಗೆ ಸಿಗಬೇಕಾದಂತಹ ಎಮೋಷನಲ್ ಸಪೋರ್ಟ್, ಮಾರಲ್ ಸಪೋರ್ಟ್, ಅವರ ಜೊತೆಯಲ್ಲಿರಬೇಕಾಗಿರೋವಂಥದ್ದು, ಅವರ ಎಮೋಷನ್ಸನ್ನು ಹಂಚ್ಕೊಡ್ಬೇಕು, ಕ್ವಾಲಿಟಿ ಟೈಮ್ ಕೊಡಬೇಕು, ಆ ಇಡೀ ದಿನದಲ್ಲಿ ಏನಾಯಿತು ಅವರ ಬದುಕಿನಲ್ಲಿ ಅಂತ ಕೇಳಬೇಕು. ಇದು ಎಲ್ಲವೂ ಮಿಸ್ ಔಟ್ ಮಾಡ್ಕೊಳ್ತಾ ಇದ್ರು. ಈ ಪೇರೆಂಟ್ ಅಡಾಲಸೆಂಟ್ ಕಾನ್ಫ್ಲಿಕ್ಟು ಜಾಸ್ತಿ ಆಗ್ಬಿಟ್ಟಿದೆ. ಹೇಗೆ ಅಂತ ಹೇಳಿದ್ರೆ, ಅವರು ಹೇಳಿದ ಯಾವ ಮಾತನ್ನು ಮಕ್ಕಳು ಕೇಳೋಕ್ಕೆ ಇವಾಗ ತಯಾರಾಗಿಲ್ಲ. ನನಗೆ ಜನರಲೈಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆಗೆ ಸಿಕ್ಕಾಕೊಂಡಂಥ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿ ಈ ಬಗ್ಗೆ ಒಂದು ಪ್ರಶ್ನೆ ಕೇಳಿದ ತಕ್ಷಣ ದೇ ಜಸ್ಟ್ ಬ್ಯಾಂಗ್ ದ ಡೋರ್, ರೂಮ್ ಬಾಗಿಲನ್ನು ರಪ್ ಅಂತ ಒಳಗಡೆ ಹಾಕ್ಕೊಂಡ್ರೆ ಅಲ್ಲಿಗೆ ತಂದೆ ತಾಯಿ ಮಕ್ಕಳ ನಡುವೆ ಒಂದು ಗೋಡೆ ಕ್ಲಿಯರ್ ಆಗಿ. ಸೊ ಈ ಕಾನ್ಫ್ಲಿಕ್ಟ್ ಅಂತ ಅನ್ನೋದು ಎಲ್ಲದಕ್ಕೂ ದಾರಿ ಮಾಡಿಕೊಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಸೈಕಲಾಜಿಕಲ್ ಹೆಲ್ತ್ ಬರೀ ಅಡಾಲಸೆಂಟ್ದು ಮಾತ್ರ ಅಲ್ಲ, ತಂದೆ ತಾಯಿದು ಹಾಳಾಗ್ತಾ ಇರುತ್ತೆ. ನಮ್ಮ ಮಕ್ಕಳು ಯಾವ ಅಡಿಕ್ಷನ್ಗೆ ಬಿದ್ದಿದ್ದಾರೋ, ಅವರ ಪಿಯರ್ ಗ್ರೂಪ್ ಹೇಗಿದೆಯೋ, ಅವರ ಸಹವಾಸಿಗಳು ಹೇಗಿದೆ, ಎಲ್ಲ ಬಾಗಿಲಿನಿಂದ ಆ ಕಡೆ ತಂದೆ ತಾಯಿ ಯೋಚನೆ ಮಾಡ್ತಾ ಇರ್ತಾರೆ. ಒಳಗಡೆ ನನ್ನ ತಂದೆ ತಾಯಿ ಯಾವತ್ತೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಯಾವಾಗಲೂ ನಮ್ಮ ಬಗ್ಗೆ ಅನುಮಾನ ಪಡ್ತಾ ಇರ್ತಾರೆ. ಮತ್ತು ನನ್ನಲ್ಲಿ ಯಾವುದೂ ಒಳ್ಳೆಯದನ್ನು ಹುಡುಕೋದೇ ಇಲ್ಲ ತಂದೆ ತಾಯಿ. ಇದೆಲ್ಲ ಅಡಾಲಸೆಂಟ್ಸ್ ಕಂಪ್ಲೇಂಟ್ಸ್. ಅದಕ್ಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಆ ಒಂದು ಮಾಧ್ಯಮ ಅಥವಾ ಆ ಸಂವಹನನ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಸರಿ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಸೆಲ್ಫೋನ್ ಅಡಿಕ್ಷನ್ ಪರಿಹಾರದ ಲೆಕ್ಕಕ್ಕೆ ಬಂದರೆ ಅಡಿಕ್ಷನನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಬೋದು. ತಂದೆ ತಾಯಿ ಬಂದು ನನ್ನ ಮುಂದೆ ಕೂತ್ಕೊಳ್ತಾರೆ, ಇದಕ್ಕೇನಾದರೂ ಒಂದು ಪರಿಹಾರ ಹೇಳಿ. ಏನು ಪರಿಹಾರ ಹೇಳ್ಬೋದು? ನಾವು ಮಕ್ಕಳನ್ನು ನಾವು ವ್ಯಾಕ್ಯೂಮಲ್ಲಿ ಕ್ರಿಯೇಟ್ ಮಾಡಿಲ್ಲ, ನಾವು ಪ್ರೊಡ್ಯೂಸ್ ಮಾಡಿರೋವಂಥ ಮಕ್ಕಳು. ಅವರಲ್ಲಿ ತೊಂದರೆ ಇದೆ ಅಂತ ಅನ್ನೋದಾದರೆ ಆ ತೊಂದರೆ ನನ್ನಲ್ಲಿ ಇರಲೇಬೇಕು, ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೆ. ಸೊ ಆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನು ತುಂಬ ಮುಖ್ಯ. ರೈಟ್ ಮಾಡೆಲಿಂಗ್ ನಾನು ಕೊಡ್ತಾ ಇದ್ದೀನ ನನ್ನ ಮಗುಗೆ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಸಂಬಂಧಗಳು ಸುಧಾರಿಸ್ಬೋದು. ಆದರೆ ನನ್ನ ಅಂದಾಜಿಗೆ ಅಥವಾ ನನ್ನ ಅಸೆಸ್ಮೆಂಟ್ನಲ್ಲಿ ಪೇರೆಂಟ್ ಅಡಾಲಸೆಂಟ್ ಕಾನ್ಫ್ಲಿಕ್ಟು ಮೊಬೈಲ್ ಯೂಸಿಂದ ಜಾಸ್ತಿ ಆಗಿದೆ. ಖಂಡಿತ. ಯಾವಾಗ ಅಡಾಲಸೆನ್ಸ್ನಲ್ಲಿ ಕಾನ್ಫ್ಲಿಕ್ಟ್ ಸಿಚುಯೇಷನ್ಸು ಹೆಚ್ಚಾಗುತ್ತೋ, ಸೈಕಾಲಜಿ ಪ್ರಕಾರ ಕಾನ್ಫ್ಲಿಕ್ಟ್ ಇಸ್ ನಾರ್ಮಲ್, ಅದರ ಬಗ್ಗೆ ಸೈಕಾಲಜಿಗೆ ಏನೂ ತೊಂದರೆ ಇಲ್ಲ. ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಅಡಾಲಸೆಂಟ್ ಲೈಫ್ ಲಾಂಗ್ ಆ ಪರ್ಸನಾಲಿಟಿ ಜೊತೆಯಲ್ಲಿ ಹೊಡೆದಾಡಬೇಕಾಗಿ ಬರ್ಬೋದು. ಸೊ ನಾವೊಂದು ಸುಂದರವಾದ ಜೀವನ ಕೊಡ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಮಕ್ಕಳಿಗೆ. ಖಂಡಿತ. ವಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಖಂಡಿತ ಮ್ಯಾಮ್. ಸೊ ಅದು ನೀವು ಹೇಳೋ ಪ್ರಕಾರ ಈ ಒಂದು ಮೊಬೈಲ್ ಅಡಿಕ್ಷನ್ ದೈಹಿಕ ಮಾತ್ರವಲ್ಲ, ಮಾನಸಿಕ ಮಾತ್ರವಲ್ಲ, ಕುಟುಂಬದಲ್ಲೂ ಪ್ರಾಬ್ಲಮ್ ಬರುತ್ತೆ ಅನ್ನೋದು ತುಂಬ ಸಾಮಾಜಿಕ, ಭಾವನಾತ್ಮಕ
ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ವಾ ಮ್ಯಾಮ್? ಮ್ಯಾಮ್ ಇವಾಗ ಮೋಸ್ಟ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿದೆ. ಇಂಪಾರ್ಟೆಂಟ್ ಕ್ವೆಶನ್, ಏನು ಸೊಲ್ಯೂಷನ್ ಮ್ಯಾಮ್? ಈ ಒಂದು ಮೊಬೈಲ್ ಅಡಿಕ್ಷನ್ಗೆ ಪೋಷಕರು ನೋಡ್ತಾ ಇದ್ದಾರೆ, ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ಹಿರಿಯರು ನೋಡ್ತಾ ಇದ್ದಾರೆ. ಅವ್ರ ಮನೇಲಿ ಏನು ಮಾಡ್ಬೋದು? ಇದನ್ನು ಒಂದು ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಈಗ ಎಲ್ಲರೂ ಫೋನ್ ಯೂಸ್ ಮಾಡಲೇಬೇಕು. ಆದರೆ ಅದನ್ನು ಹೇಗೆ ನಿಯಂತ್ರಣ ಮಾಡ್ಬೋದು? ಏನು ಟಿಪ್ಸ್ ಏನಾದರೂ ನೀವು ಕೊಡ್ತೀರಾ? ಖಂಡಿತವಾಗಿ. ಈಗ ಒಂದು 5 ವರ್ಷಗಳ ಹಿಂದೆ ತಂದೆ ತಾಯಿ ಸ್ವಲ್ಪ ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಮಕ್ಕಳು, ನಾವೇನು ಮಾಡಬೇಕು ಅಂತ ಕೇಳಿದಾಗ ಝೀರೋಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ನಾನು. ಆದರೆ ಇವಾಗ ಯಾವ ತರಹದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಝೀರೋಗೆ ತರೋಕ್ಕಾಗೋದಿಲ್ಲ. ಖಂಡಿತ ನಾವು ಹೆಚ್ಚಂದರೆ ನೆಗೋಷಿಯೇಟ್ ಮಾಡ್ಕೋಬೋದು ನಮ್ಮ ಮಕ್ಕಳ ಜೊತೆಗೆ. ಸೊ ಅದು ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಜೊತೆಯಲ್ಲಿ. ಆಗು ಹೋಗುಗಳನ್ನೆಲ್ಲ ಕೂತು ಮಾತಾಡಬೇಕು. ಆಮೇಲೆ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಅಂತ, ದಿನಕ್ಕೆ 45 ನಿಮಿಷಗಳ ಕಾಲ ನೀನು ಏನು ಬೇಕಾದರೂ ನೋಡು, ನಂದೇನು ಅಬ್ಜೆಕ್ಷನ್ ಇಲ್ಲ, ಮೊಬೈಲ್ ನಿನ್ನ ಕೈಯಲ್ಲಿರುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಡಿಸಿಪ್ಲಿನರಿ ಆಸ್ಪೆಕ್ಟನ್ನು ತರಬಹುದು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ತಂದೆ ತಾಯಿ ಮಕ್ಕಳ ನಡುವೆ ಒಳ್ಳೆ ಸಂಬಂಧ ಇದ್ದಾಗ ಮಾತ್ರ, ನಮ್ಮ ಮಾತನ್ನು ಅವರು ಕೇಳ್ತಾರೆ ಅಂತ ಆದಾಗ. ಆಮೇಲೆ ಮೊಬೈಲನ್ನು ಆ್ಯಸ್ ಎ ರಿವಾರ್ಡ್ ನೀವು ಅವರ ಕೈಗೆ ಕೊಡ್ಬೋದು. ಅವರವರ ಆ್ಯಕ್ಟಿವಿಟೀಸ್, ಇವಾಗ ಹೋಮ್ವರ್ಕ್ ಮುಗಿಸಿರಬೇಕು, ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬನ್ನಿ, ಅದನ್ನೆಲ್ಲ ಮಾಡಿ. ಕುಕ್ಕಿಂಗ್ನಲ್ಲಿ ನನ್ನ ಜೊತೆಯಲ್ಲಿರು, ಮನೆ ಕ್ಲೀನಿಂಗು ಎಲ್ಲದರಲ್ಲೂ ಅವರನ್ನು ಅಳವಡಿಸ್ಕೊಂಡು ಎಲ್ಲ ಆದಮೇಲೆ ಬೆನ್ತಟ್ಟಿ ನೀನಿವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೊಬೈಲನ್ನು ಸ್ವಲ್ಪ ಹೊತ್ತು ಕೂತು. ಬೆಡ್ ಟೈಮ್ ಸ್ಟೋರೀಸು ಪುಟ್ಟ ಮಕ್ಕಳಿಗೆ ಹೇಳಬೇಕು ಅಂತೇನಿಲ್ಲ, ನಿಮ್ಮ ಅಡಾಲಸೆಂಟ್ ಸ್ಟೋರಿಗಳನ್ನು ನೀವು ಕೇಳಿಸ್ಕೊಳ್ಳಿ. ಗರ್ಲ್ಫ್ರೆಂಡ್ ಇದ್ದ ಅಂತ ಕೇಳಿ, ತೊಂದರೆ ಇಲ್ಲ. ಆ ಬಗ್ಗೆ ಕೂತ್ಕೊಂಡು ಅವರ ಹದಿಹರಿಯದ ಭಾವನೆಗಳನ್ನು ನೀವು 16-17 ಹೋಗಿ ಮಾತಾಡ್ಬೇಕು ಅವರ ಜೊತೆಯಲ್ಲಿ. ನಮಗೆ ಎಷ್ಟೋ ಸತಿ ಅದು ಸಿಲ್ಲಿ ಅನಿಸುತ್ತೆ, ಇಮ್ಮೆಚೂರ್ ಅನಿಸುತ್ತೆ, ನಾವು ಅದನ್ನು ಕಡೆಗಣಿಸೋ ಹಾಗಿಲ್ಲ. ಅದು ಮೊದಲನೇದು ನಾವು ಕಂಡುಕೊಳ್ಬೇಕಾಗಿರೋದು. ಆಮೇಲೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋ ಹಾಗೆ ರಾತ್ರಿ ಮಲಕೊಡುವಾಗ ಮೊಬೈಲ್ ಪಕ್ಕದಲ್ಲಿ ಇರಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲನ್ನು ಫಾಲೋ ಮಾಡ್ಬೋದು. ಎಲ್ಲರೂ ತಂದು ಹಾಲ್ನಲ್ಲಿ ಚಾರ್ಜಿಗೆ ಹಾಕಿ ಅಥವಾ ಹಾಲ್ನಲ್ಲಿ ಇಡಿ, ಸೈಲೆಂಟ್ ಮೋಡ್ನಲ್ಲಿ ಇಡಿ. ಬೆಡ್ರೂಮ್ ಮೊಬೈಲ್ನ ಪ್ರವೇಶ ನಿಷಿದ್ಧ ಅಂತ ಒಂದು ಬೋರ್ಡ್ ಹಾಕಿಬೇಕಿಲ್ಲ, ಅದು ಒಂಥರ ಇದು ಫೋನ್ ಫ್ರೀ ಝೋನ್ಸ್ ಅಂತ ಮಾಡ್ಬೋದು. ಆಮೇಲೆ ಡೈನಿಂಗ್ ಟೇಬಲ್ನಲ್ಲಿ ಅಥವಾ ಊಟ ಮಾಡುವಾಗ ನೀವು ಎಲ್ಲಿಯಾದರೂ ಕೂತ್ಕೊಳ್ಳಿ, ಟಿ ವಿ ಆಫ್ ಮಾಡೋದು ಒಳ್ಳೆಯದು, ಮತ್ತು ಮೊಬೈಲನ್ನು ದೂರ ಇಡೋದು ಒಳ್ಳೆಯದು. ಕೂತು ಮಾತಾಡ್ಬೋದು, ಖಾರ ಸರಿ ಇದೆಯಾ, ಉಪ್ಪು ಸರಿ ಇದೆಯಾ, ಏನು ಬೇಕಾದರೂ ಮಾತಾಡ್ಬೋದು. ಅವ್ರಿಗೆ ಬೇಕಿದ್ದನ್ನು ನಾವು ಮಾಡಿ ಹಾಕ್ಬೋದು, ಅವ್ರು ಎಂಜಾಯ್ ಮಾಡೋ ಹಾಗೆ. ಈಟಿಂಗ್ ಅಂತ ಅನ್ನೋದು ಮೋರ್ ಎಂಜಾಯಬಲ್ ಆಗಿ ಇರೋ ಹಾಗೆ ಮಾಡಿದ್ರೆ ಕೊನೆಯ ಪಕ್ಷ ಆ ಹೊತ್ತಿನಲ್ಲಾದ್ರೂ ಅವರು ದೂರ ಇರ್ತಾರೆ. ಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಅಲೋ ಮಾಡೋದಿಲ್ಲ ಮೊಬೈಲನ್ನು. ಸೊ 10ನೇ ಕ್ಲಾಸ್ 12ನೇ ಕ್ಲಾಸ್ವರೆಗೂ ದೇರ್ ಸೇಫ್. ಒಂದು 6ರಿಂದ 7 ಗಂಟೆ ಕಾಲ ಅವರು ಮೊಬೈಲಿಂದ ದೂರ ಇರ್ತಾರೆ. ಅಷ್ಟರ ಮಟ್ಟಿಗೆ ಸ್ಕೂಲ್ಗಳು ನಮಗೆ ಹೆಲ್ಪ್ ಮಾಡ್ತಾಯಿವೆ. ಆದರೆ ಬಂದ ತಕ್ಷಣ ಓವರ್ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಹೊತ್ತು ಅದನ್ನು ಅದೊಂಥರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡನ್ನು ಬಿಟ್ಟಿದ್ದ ಕತೆ ಆಗೋಗುತ್ತೆ. ಅದನ್ನು ಯೂಸ್ ಮಾಡ್ತಾರೆ. ನಮ್ಮ ಬದುಕನ್ನು ಹೆಚ್ಚು ಏನು ಹೇಳ್ತಾರೆ ಅಟ್ರಾಕ್ಟಿವ್ ಆಗಿ ಮಾಡಿಕೊಂಡ್ರೆ, ತುಂಬ ಪ್ರೀತಿಯಿಂದ ಮಕ್ಕಳನ್ನು ನೋಡಿಕೊಂಡ್ರೆ ಅವರು ಮೊಬೈಲ್ನಿಂದ ದೂರ ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ಈ ತರಹದ್ದು ಒಂದು ತಲೆ ತಿನ್ನುವಂತಹ ಸಮಸ್ಯೆ ಇದ್ದರೆ ಗೆಟಿಂಗ್ ಯೂಸ್ ಟು ಇಟ್ ಅನ್ನೋರು ಇಲ್ಲ. ಇವಾಗ ಗೆಟಿಂಗ್ ಎಜುಕೇಟೆಡ್ ಅಬೌಟ್ ಇಟ್, ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲೇಬೇಕು, ಅವರು ಕೂತು ಮಾತಾಡಲೇಬೇಕು. ನೀವು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಥರ ಆಗ್ಬಿಟ್ಟಿದೆ ಅಂದ್ರಿ. ಒಬ್ಬರು ಫಾದರ್ ಹೇಳ್ತಾಯಿದ್ರು, ಅಂದರೆ ಒಬ್ಬ ತಂದೆ ನನ್ನ ಮಗಳಿಗೆ ಅವನ ಬೆಸ್ಟ್ ಫ್ರೆಂಡು ಚಾರ್ಜರ್ ಅಂತ. ಅದನ್ನು ಅವರು ಕಾಮಿಡಿಯಾಗಿ ಹೇಳಿದ್ರು, ಆದರೆ ಅದ್ರ ಒಳಗೆ ಎಷ್ಟೊಂದು ವಿಚಾರಗಳಿದೆ. ನನ್ನ ಮಗಳ ಬೆಸ್ಟ್ ಫ್ರೆಂಡು ಚಾರ್ಜರ್ ಅಂತ ಹೇಳಿದಾಗ ಪೋಷಕರ ಒಂದು ರಿಯಲ್ ಏನೋ ಆತಂಕ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಅವ್ರದ್ದು ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಮ್ಯಾಮ್ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ, ಎಸ್ಪೆಷಲಿ ಫೋನ್ ಫ್ರೀ ಝೋನ್ಸು, ಎಸ್ಪೆಷಲಿ ನಾವು ಮಲಗೋ ಕಡೆ ಆ ಚಾರ್ಜ್ ಮಾಡುವಂಥ ಪಾಯಿಂಟ್ಗಳು ಬೇಡ ಅನ್ನೋದನ್ನು ತುಂಬ ನೀವು ಸ್ಪಷ್ಟವಾಗಿ ಹೇಳಿದ್ದೀರಾ. ಯಾಕಂದರೆ ಅದು ನಾವು ಪಕ್ಕದಲ್ಲಿ ನಮ್ಗೆ ಯೂಸ್ ಮಾಡೋ ಹತ್ತಿರ ಇದ್ದಾಗ ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಅದರಿಂದ ಫೋನ್ ಫ್ರೀ ರೂಮ್ಸ್ ಆ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಮಾಡೋಕ್ಕೆ. ಮ್ಯಾಮ್ ಲಾಸ್ಟಾಗಿ ಇದರಲ್ಲಿ ಈ ಒಂದು ಪರಿಹಾರ ನಾವು ಹುಡುಕ್ತಾ ಇರುವಾಗ ಫ್ಯಾಮಿಲಿ ರಿಚುವಲ್ ಅಂತ ಒಬ್ಬ ಎಕ್ಸ್ಪರ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಫ್ಯಾಮಿಲಿ ರಿಚುವಲ್ಸ್ ಆಲ್ಸೋ ಕ್ಯಾನ್ ಹೆಲ್ಪ್ ಇನ್ ಟ್ಯಾಕ್ಲಿಂಗ್ ದ ಫೋನ್ ಅಡಿಕ್ಷನ್ ಅಂತ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಮ್ಮ? ಫ್ಯಾಮಿಲಿ ರಿಚುವಲ್ ಅಂದರೆ ನನಗೆ ಯೋಚನೆ ಮಾಡೋಕ್ಕಾಗೋದು ಮೇ ಬಿ ದ ರಿಲಿಜಿಯಸ್ ಆಸ್ಪೆಕ್ಟ್, ಆ ರಿಲಿಜಿಯಸ್ ಎನ್ವೈರ್ನಮೆಂಟನ್ನು ನಮ್ಮೊಳಗಡೆ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ವ್ಯಾಲ್ಯೂಸನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಹೋಗೋದು. ಬಟ್ ಇಲ್ಲಿ ಡಿಸಪಾಯಿಂಟಿಂಗ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ವ್ಯಾಲ್ಯೂ ಡೆಫಿನಿಷನ್ಸ್ ಈಗ ಬದಲಾಗಿದೆ. ಯಾವುದನ್ನು ನಾವು ವ್ಯಾಲ್ಯೂ ಅಂತ ಕರ್ತ್ಕೊಳ್ತಾ ಇದ್ವೋ ಅವೆಲ್ಲ ನಮ್ಮ ಮಕ್ಕಳಿಗೆ ವ್ಯಾಲ್ಯೂಸ್ ಅಲ್ಲ.
ಸೊ ಅದನ್ನು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅದು ಜನ್ರೇಷನ್ ಬದಲಾಗ್ತಾ ಇದ್ದ ಹಾಗೆ ನನ್ನ ಪೇರೆಂಟ್ಸ್ ಥರ ನಾನಿಲ್ಲದೆ ಇರೋದು, ನನ್ನ ಪೇರೆಂಟ್ಸ್ ಅವರ ಪೇರೆಂಟ್ಸ್ ಥರ ಇಲ್ಲದೆ ಇರೋದು, ಇವೆಲ್ಲ ಕಾರಣಗಳಿರ್ಬೋದು. ಆದರೆ ನಮಗೆ ನಮ್ಮ ಮಕ್ಕಳಿಗೂ ತುಂಬ ಅಗಾಧವಾದ ಅಂತರ ಇದೆ. ಇವಾಗ ದೇವರು ನೀನು ಕೈ ಮುಗಿಬೇಕು ಅಂದರೆ ಯಾಕೆ ಅಂತ ಮಕ್ಕಳು ಕೇಳ್ತಾರೆ. ನಾವು ದೇವರು ಕೈ ಮುಗಿಬೇಕು ಅಂದರೆ ಕೈ ಮುಗಿದು ಹೊರಟೋಗ್ಬಿಡ್ತಿದ್ವಿ. ಒಂದು ಸ್ವಲ್ಪ ಹೊತ್ತು ಕೂತು ಪ್ರಾರ್ಥನೆ ಮಾಡಬೇಕು, ಆಯಿತು, ಅದನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಾವು ರಿಲಿಜಿಯಸ್ಲಿ ಡೂಯಿಂಗ್ ಇಟ್ ಅಂತ, ಅಂದರೆ ವಿಥೌಟ್ ಕ್ವೆಶ್ಚನಿಂಗ್ ನಾವು ಮಾಡ್ತಾ ಇದ್ವಿ. ಇವಾಗ ನಮ್ಮ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋ ಅಂತಹ ಒಂದು ನೈತಿಕ ಬಲನ ನಾವು ಬೆಳೆಸ್ಕೊಡ್ಬೇಕು. ಈ ಥರದ್ದು ಇದು ಈ ಡಿಸಿಪ್ಲಿನ್ ಒಳಗಡೆನೆ ಬರುವಂಥದ್ದು. ನಮ್ಮ ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್ ಆಗಿರ್ಬೋದು, ನೀವು ಯಾವುದೇ ರಿಲಿಜನ್ಗೆ ಸಂಬಂಧಪಟ್ಟವರಾದ್ರೂ ಅದರಲ್ಲಿ ಒಳ್ಳೆಯದು ಅಂತ ಅನ್ನೋದು ನಮ್ಮಲ್ಲ ಮೌಲ್ಯಗಳನ್ನು ಬೆಳೆಸುವಂಥದ್ದು, ನಂಬಿಕೆಗಳನ್ನು, ಪಾಸಿಟಿವಿಟಿನ ಬೆಳೆಸುವಂಥದ್ದೇ ಇರೋದು ಎಲ್ಲ ಧರ್ಮಗಳಲ್ಲೂ. ಅದನ್ನು ಸಾಧ್ಯವಾದಷ್ಟು ಕೊಡ್ತಾ ಹೋಗೋದು. ಖಂಡಿತ ಮ್ಯಾಮ್, ಆಫರ್ ಮಾಡೋದು ನಮ್ಮ ಕೆಲಸ. ಖಂಡಿತ ಮ್ಯಾಮ್. ಸೊ ಪಾಯಿಂಟ್ ಐ ಥಿಂಕ್ ಎಲ್ಲರೂ ಸೇರಿ ಮಾಡುವಂತಹ ವಿಚಾರಗಳು, ಫ್ಯಾಮಿಲಿ ರಿಚುವಲ್ ನೀವು ಕರೆಕ್ಟಾಗಿ ಹೇಳಿದ್ರಿ, ಧರ್ಮದಾಗಿರ್ಬೋದು. ಆದರೆ ವ್ಯಾಲ್ಯೂ ನೀವು ಹೇಳಿದ್ರಲ್ಲ, ಆ ವ್ಯಾಲ್ಯೂ ಆಫ್ ಬೀಯಿಂಗ್ ಟುಗೆದರ್, ಎಲ್ಲ ಸೇರಿ ಮಾಡೋದು, ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ಮಾಡುವಂಥ ಕೆಲಸಗಳನ್ನು, ಅಟ್ಲೀಸ್ಟ್ ಊಟ ಎಲ್ಲ ಸೇರಿ ಊಟ ಮಾಡೋದು ಅಥವಾ ಪಿಕ್ನಿಕ್ಗೆ ಜೊತೆಗೆ ಹೋಗೋದು, ಆ ಥರ ಫ್ಯಾಮಿಲಿ ರಿಚುವಲ್ ಥರ ಎಲ್ಲ ಸೇರಿ ಮಾಡಿದಾಗ ಆದರೂ ಕೂಡ ಒಂದು ಇಂಪಾರ್ಟೆಂಟ್ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋವಂಥದ್ದು, ಇನ್ವಾಲ್ವ್ ಮಾಡೋದು ಒಳ್ಳೆಯದಾಗುತ್ತೆ. ಮ್ಯಾಮ್, ಇವತ್ತು ಸಾಕಷ್ಟು ನಾವು ವಿಚಾರಗಳನ್ನು ಮಾತಾಡಿದ್ದೀವಿ. ಯಾಕಂದರೆ ಈ ಒಂದು ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟು ಮಾತಾಡಿದ್ರು ಅದು ಕಡಿಮೆನೇ ಅಂತ ಹೇಳೋದು. ವಿಶೇಷವಾಗಿ ಇವತ್ತು ಪೂರ್ತಿ ಈ ಸೆಲ್ಫೋನ್ ಅಡಿಕ್ಷನ್, ಇದ್ರ ಬಗ್ಗೆ, ಇದರ ಏನು ಲಕ್ಷಣಗಳೇನಿರ್ಬೋದು, ಇದರ ಅರ್ಥ ಏನು, ಇದಕ್ಕೆ ಕಾರಣಗಳೇನಿರ್ಬೋದು, ಹಾಗೆ ನಾವು ಏನು ಸೊಲ್ಯೂಷನ್ ಕೊಡ್ಬೋದಂತ ತುಂಬ ಚೆನ್ನಾಗಿ ನಮಗೆ ನೀವು ಅರ್ಥಭರಿತವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಮ್ಯಾಮ್. ಅದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ನಾವು ಈ ಸೆಲ್ಫೋನ್ ಅಡಿಕ್ಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ನಮ್ಮ ಬದುಕಿನ ನೋಟಿಫಿಕೇಷನ್ ಅದು ನಮ್ಮ ಮನಸ್ಸಿನ ನೆಮ್ಮದಿ, ಕುಟುಂಬದ ಶಾಂತಿ, ಕುಟುಂಬದ ವ್ಯಕ್ತಿಗಳು, ಇದೇ ನಮ್ಮ ಕುಟುಂಬದ ಒಂದು ಲೈಫ್ನ ನೋಟಿಫಿಕೇಷನ್ ಆಗಬೇಕು. ಅದರಿಂದ ಈ ಸೆಲ್ಫೋನ್ಗಳು ಖಂಡಿತ ನಮಗೆ ಉಪಯೋಗವಾಗುತ್ತೆ. ಇವತ್ತು ನಾವು ತಿಳ್ಕೊಂಡಿರುವಂತಹ ವಿಚಾರಗಳ ಮುಖಾಂತರ ನಾವು ಕಲಿಬೇಕಾಗಿರೋದು, ಫೋನ್ಗಳನ್ನು ನಾವು ನಿಯಂತ್ರಣ ಮಾಡಬೇಕು, ಫೋನ್ಗಳು ನಮ್ಮನ್ನು ನಿಯಂತ್ರಣ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಫೋನ್ಗಳಿಲ್ಲದೇ ನಾವು ಜೀವನ ಮಾಡೋಕ್ಕಾಗಲ್ಲ. ಆದರೆ ಖಂಡಿತ ಅವುಗಳನ್ನು ಹೇಗೆ ಉಪಯೋಗಿಸಬೇಕು, ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನಾವು ಕಲಿತ್ರೆ ಖಂಡಿತ ಈ ಫೋನ್ ಅಡಿಕ್ಷನಿಂದ ನಾವು ಸ್ವಲ್ಪ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ನಮ್ಮ ಕುಟುಂಬದಲ್ಲಿ ನಾವು ಶಾಂತಿಯ ಹಾಗೂ ಒಂದು ಒಳ್ಳೆಯ ಸಂಬಂಧದ ವಾತಾವರಣನ ನಾವು ಸೃಷ್ಟಿ ಮಾಡ್ಕೋಬೋದು ಅನ್ನುವಂತಹ ಒಂದು ಸಕಾರಾತ್ಮಕ ವಿಚಾರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ ಪೇರೆಂಟ್ಸ್ ಅಡಲೆಸೆಂಟ್ ಕಾನ್ಫ್ಲಿಕ್ಟ್, ಇದರ ಬಗ್ಗೆ ನಾವು ಚಿಂತಿಸಲಿದ್ದೇವೆ. ಅದನ್ನು ಕೂಡ ನಮ್ಮ ಜೊತೆಗಿರುವಂತಹ ನಮ್ಮ ಪ್ರೀತಿಯ ಡಾಕ್ಟರ್ ಭಾರತಿ ಅವರು ನಡೆಸ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ವಂದನೆಗಳು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಈಗ ಹಲವಾರು ಸಲಹೆಗಳನ್ನ ನೀವು ಕೇಳಿದ್ದೀರಾ, ಈ ಒಂದು ಫೋನ್ ಅಡಿಕ್ಷನ್ನ ನಾವು ಹೇಗೆ ನಾವು ನಿಯಂತ್ರಣ ಮಾಡ್ಬೋದಂತ. ನಿಮ್ಮ ಮನೆಯಲ್ಲಿ ಆ್ಯಸ್ ಅ ಪೇರೆಂಟ್, ಒಬ್ಬ ಪೋಷಕರಾಗಿ ನೀವು ಏನಾದರೂ ಟೆಕ್ನಿಕ್ಸ್ ಯೂಸ್ ಮಾಡಿದ್ದೀರಾ, ಯಾವುದಾದ್ರೂ ಟಿಪ್ಸ್ ನಿಮ್ಮ ಹತ್ರ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ದಯವಿಟ್ಟು ನೀವು ಹಾಕಿ. ಯಾಕಂದರೆ ಎಲ್ಲರಿಗೂ ಅದು ಉಪಯೋಗ ಆಗುತ್ತೆ. ಈ ಮಾತುಗಳನ್ನ ಹೇಳುತ್ತಾ ನಿಮ್ಮೆಲ್ಲರಿಗೂ ವಂದನೆ ಹೇಳ್ತಾ ಇಂದಿನ ಕಾರ್ಯಕ್ರಮನ ಮುಗಿಸೋಣ. ಇದು ನಿಮ್ಮ ಮೆಚ್ಚಿನ ಫಾದರ್ ಪೀಟರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.